ದಿವಸ ಮಧುಸಮ್ಮ ಅವರು ಒಳ್ಳೆ ಕಲೆಕ್ಟ್ ಮಾಡಿ ಕಳಿಸಿದ್ರಿ ಅಲ್ವಾ. ಅದರಿಂದ ಬಹಳಷ್ಟು ಆ ವಿಷಯಗಳೆಲ್ಲವೂ ಕೂಡ ಭಾಗವತ್ ತಾತ್ಪರ್ಯದ ಏಕಾದಶ ಸ್ಕಂದದಲ್ಲಿ 24ನೇ ಅಧ್ಯಾಯ ಅದಿಷ್ಟು ಆ ವಿಷಯ ಅದರಲ್ಲಿ ಶ್ರೀಮದಾಚಾರ್ಯ ಭಾಗವತ್ ತಾತ್ಪರ್ಯದಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ಆಯ್ತಾ, ತಾತ್ಪರ್ಯದ ಶ್ಲೋಕಗಳನ್ನು ಒಮ್ಮೆ ಓದ್ಬಿಡ್ತೇನೆ, ಅವಾಗ ಇಲ್ಲಷ್ಟು ಅದನ್ನ ಜೋಡಣೆ ಮಾಡಿಕೊಳ್ಬಹುದು. ಆ 24ನೇ ಸ್ಕಂದದಲ್ಲಿ ಹೇಳುವಾಗ ಇದೇ ವಿಷಯವನ್ನ ಅಲ್ಲಿ ಕೃಷ್ಣ ಉದ್ಧವನಿಗೆ ಹೇಳ್ತಾನೆ. ಆ ವಿಷಯವನ್ನು ಯೋಗಸ್ಯ ತಪಸಶ್ಚೈವ ಜ್ಞಾನಸ್ಯ ಗತಯೋಮಲಾಹ ಮಹರ್ಜನಸ್ತಪಸ್ಸತ್ಯಂ ಭಕ್ತಿ ಯೋಗಸ್ಯ ಮದ್ಗತಿ ಅಂತ. ಹೇಗೆ ಜೀವ ಒಂದು ಬ್ರಹ್ಮಾಂಡದ ಕಲ್ಪನೆಯನ್ನ ನಾವು ಮಾಡಿಕೊಳ್ಳೋದಾದ್ರೆ ಹೇಗಿದೆ ಈ ಲೋಕ, 14 ಲೋಕಗಳು ಎಲ್ಲಿದ್ದಾವೆ ಅಂತ ಕಲ್ಪನೆ ಮಾಡಿಕೊಳ್ಳೋದಾದ್ರೆ ಮೊದಲು ಬರೋದು ಕೆಳಗಿಂದ ನಾವು ಮೇಲಕ್ಕೆ ಹೋಗೋದಾದ್ರೆ ಮೊದಲು ಮಹಾಕೂರ್ಮ ಅಂತ ಕರೀತಾರೆ. ಮಹಾಕೂರ್ಮ ರೂಪದಿಂದ ಯಾರಿದ್ದಾರೆ? ವಿಷ್ಣು. ಅದನ್ನೇ ವಿಷ್ಣು ಕೂರ್ಮ ಅಂತ ಕರೀತಾರೆ. ಭಗವಂತನೇ ಮೂಲ ಎಲ್ಲದಕ್ಕೂ. ಅವನ ಮೇಲೆ ವಾಯುಕೂರ್ಮ, ಅದಾದ್ಮೇಲೆ ಶೇಷದೇವರು, ಅದಾದ್ಮೇಲಿಂದ ಕೆಳಗಿನ 7 ಲೋಕಗಳು: ಪಾತಾಲ, ಮಹಾತಲ, ತಲಾತಲ, ರಸಾತಲ, ಅತಲ, ವಿತಲ, ಸುತಲ. ಅಲ್ಲ, ಸುತಲ, ವಿತಲ, ಅತಲ. ಆಯ್ತಾ? ಹಾಗೆ ಕೆಳಗಿಂದ ಬರೋದಾದ್ರೆ ಹಾಗೆ. ಆಮೇಲಿಂದ ಬರೋದೇ ಭೂರ್ಲೋಕ, ಭುವರ್ಲೋಕ, ಸುವರ್ಲೋಕ, ಮಹರ್ಲೋಕ, ಜನವಲೋಕ, ತಪೋಲೋಕ, ಸತ್ಯಲೋಕ. ಆಮೇಲಿಂದ ಬರ್ತಕ್ಕಂಥದ್ದು ವೈಕುಂಠ. ಹೀಗೆ 14 ಲೋಕಗಳ ಚಿಂತನೆಯನ್ನ, ಆಮೇಲೆ ಸತ್ಯಲೋಕ ಆದ್ಮೇಲೆ ಅಮುಕ್ತ ವೈಕುಂಠ, ಆಮೇಲಿಂದ ಮುಕ್ತ ವೈಕುಂಠ. ಈಗ ಅದರಲ್ಲಿಯೂ ಕೂಡ ಮುಕ್ತಾಮುಕ್ತ ಸ್ಥಾನಗಳನ್ನು ವಿವೇಚನೆ ಮಾಡುತ್ತಾರೆ. ಇದಿಷ್ಟು ಭಾಗವತದಲ್ಲಿ ಬರೋ ಚಿತ್ರಣವನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಆ ಹಿನ್ನೆಲೆಯಲ್ಲಿ ಶ್ರೀಮದಾಚಾರ್ಯರು ಯೋಗಸ್ಯ ತಪಸಶ್ಚೈವ ಜ್ಞಾನಸ್ಯ ಗತಯೋಮಲಾಹ ಮಹರ್ಜನಸ್ತಪಸ್ಸತ್ಯಂ ಭಕ್ತಿ ಯೋಗಸ್ಯ ಮದ್ಗತಿ ಅಂತ. ಅಂದ್ರೆ ಯಾರಿಗೆ ಇದು ಭಕ್ತಿ, ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದರೆ ಅದರಿಂದ ಲಾಭ ಏನು? ಮದ್ಗತಿ, ನನ್ನ ಲೋಕವನ್ನು ಅವ ಪಡೆದುಕೊಳ್ತಾನೆ.
ಅಂತ ಹೇಳಬೇಕಾದ್ರೆ ಯಾರ್ಯಾರಿಗೆ ಯಾವ್ಯಾವ ಲೋಕ ಅದನ್ನ ಸ್ಪಷ್ಟವಾಗಿ ನಿನ್ನೆ ನಾಗೇಂದ್ರಾಚಾರ್ಯ ಕ್ಲಿಪ್ ಅಲ್ಲಿ ನಾವು ಕಾಣಬಹುದು. ಅದನ್ನೇ ಶ್ರೀಮದಾಚಾರ್ಯ ಇಲ್ಲಿ ಶ್ರೀಮದಾಚಾರ್ಯರ ತಾತ್ಪರ್ಯದಲ್ಲಿ ನಾವು ನೋಡುತ್ತೇವೆ. ನೈವ ವಿಷ್ಣು ಅಭಕ್ತಸ್ಯ ಮಹರ್ಲೋಕಾಧಿಕಾಗತಿ. ಆ 24ನೇ ಅಧ್ಯಾಯದ 14ನೇ ಶ್ಲೋಕಕ್ಕೆ ಶ್ರೀಮದಾಚಾರ್ಯರು ಧ್ಯಾನ ಯೋಗದ ಒಂದಿಷ್ಟು ಶ್ಲೋಕಗಳನ್ನು ಅಲ್ಲಿ ಕೊಟೇಶನ್ ಕೊಡ್ತಾರೆ, ಕೋಟ್ ಮಾಡ್ತಾರೆ. ಅದು 11ನೇ ಸ್ಕಂದ 24ನೇ ಅಧ್ಯಾಯದ 14ನೇ ಶ್ಲೋಕ. ಆ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ಅದೆಷ್ಟು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅಂದ್ರೆ ಆಚಾರ್ಯರ ಅಷ್ಟು ಮಾತುಗಳನ್ನ ನಾವು ಗಮನಿಸಿದರೆ ಸುಮಾರು ಇಲ್ಲೊಂದು 5 ಸುಮಾರು 9 ಶ್ಲೋಕಗಳ ಉಲ್ಲೇಖ ಇದೆ. ಅಷ್ಟನ್ನ ನಾವು ಗಮನಿಸಿದ್ರೆ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ, ಕೆಲವೊಂದು ಲೋಕಗಳನ್ನ ಯಾರು ಅಪರೋಕ್ಷಿಗಳೋ, ಯಾರು ಜ್ಞಾನಿಗಳೋ, ಮುಕ್ತಿ ಯೋಗ್ಯರೋ ಅವರಿಗೆ ಮಾತ್ರ ಹೋಗ್ತಕ್ಕಂಥ ಸ್ಥಾನಗಳು ಒಂದಿಷ್ಟಿದ್ದಾವೆ. ಅದರಲ್ಲೇ ಸೇರಿಕೊಳ್ತಕ್ಕಂಥದ್ದು ಇವೆಲ್ಲ ಸ್ವರ್ಗಲೋಕದಿಂದ ಮುಂದೆ ಹೋಗ್ತಕ್ಕಂಥ ಲೋಕಗಳು. ಅಲ್ಲಿಗೆ ಮುಕ್ತಿಯೋಗ್ಯರನ್ನು ಬಿಟ್ರೆ ಬೇರೆಯವರಿಗೆ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ. ಅದನ್ನ ಜನೋಲೋಕದಿಂದ ಹಿಡಿದು ಮೇಲಿನ ಲೋಕಗಳಿಗೆ ಹೋಗ್ತಕ್ಕಂಥವರಿಗೆ ಯಾರು ಮುಕ್ತಿಯೋಗ್ಯರೋ ಅವ್ರಿಗೆ ಮಾತ್ರ ಹೋಗ್ಲಿಕ್ಕೆ ಒಂದು ಅವಕಾಶವನ್ನ ಆ ಶ್ರೀಮದಾಚಾರ್ಯ ಅನೇಕ ಧ್ಯಾನ ಯೋಗದ ಒಂದು ಮಾತುಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಹೋಗ್ಬೋದು, ಆದ್ರೆ ಇನ್ನು ಅಪರೋಕ್ಷ ಆಗಬೇಕು ಅಂತಿಲ್ಲ. ಆಯ್ತಾ? ಅಪರೋಕ್ಷ ಆಗದೇ ಇದ್ರೂ ಹೋಗ್ಲಿಕ್ಕೆ ಒಂದು ಅವಕಾಶ ಉಂಟು. ಯಾತಕ್ಕವಾಗ ಅದು ಹೇಗೆ ಅಂತ ಹೇಳಿದ್ರೆ, ಸದೈವ ಖಂಡಿತಂ ಧ್ಯಾನಂ ತಪ ಇತ್ಯುಚ್ಯತೆ ಬುಧೈಹಿ. ಯಾವಾಗ ಇವರು ಮಾಡಿಕೊಳ್ತಕ್ಕಂತಹ ಸಾಧನೆ ಏನಿದೆಯಲ್ಲ, ಆ ಸಾಧನೆಗೆ ಅನುಗುಣವಾಗಿ ಭಗವಂತ ಆ ಲೋಕಗಳಿಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ. ಈ ಭೂಪ್ರದೇಶದಲ್ಲಿಯೂ ಕೂಡ ಕೆಲವೊಂದು ದೃಶ್ಯ ಭಾಗಗಳು ಅಂತಿದೆ, ಕೆಲವೊಂದು ಅದೃಶ್ಯ ಭಾಗಗಳು ಅಂತಿದೆ. ಅದೃಶ್ಯ ಭಾಗದಲ್ಲಿ ಸೇರೋದೇ ಈ ವೈಜಯಂತ ಮೇರು ಶಿಖರದ ಏನು ಬ್ರಹ್ಮದೇವರ ಸದಸ್ಯದೆ, ಅದಕ್ಕೆ ವೈಜಯಂತ ಅಂತ ಹೆಸರು. ಅದು ಅದೃಶ್ಯ ಭಾಗ. ಅಲ್ಲಿಗೆ ಹೋಗ್ಲಿಕ್ಕೂ ಕೂಡ ಎಲ್ಲರಿಗೂ ಅಧಿಕಾರ ಇಲ್ಲ. ಯಾರು ಶ್ರವಣ ಮನನಾದಿಗಳನ್ನ ಚೆನ್ನಾಗಿ ಮಾಡಿಕೊಂಡು ಭಗವತ್ ಪ್ರಸಾದವನ್ನ ಪಡೆದುಕೊಳ್ಳುತ್ತಾರೆಯೋ ಅಂಥವರಿಗೆ ಮಾತ್ರ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ. ಆಮೇಲಿಂದ ಅವರಿಗೇನು ಅಪರೋಕ್ಷ ಜ್ಞಾನ ಆಗ್ಲಿಲ್ಲ ಅಂತಾದ್ರೆ ಇನ್ನು ಹೋಗಿ ಬಂದು ಮಾಡ್ತಾ ಇರ್ತಾರೆ. ಅದನ್ನೇ ಇಲ್ಲಿ ಹೇಳಿದ್ದು, ಅಂಶತಃ ಅವರು ಹೋಗ್ತಾರೆ ಬರ್ತಾರೆ. ಅಲ್ಲಿ ಆ ಲೋಕಗಳಿಗೆ ಹೋದವರು ಒಂದು ಕಲ್ಪದವರೆಗೆ ಅಲ್ಲಿ ವಾಸ ಮಾಡುತ್ತಾರೆ ಅಂತುಂಟು. ಅಷ್ಟರ ಒಳಗೂ ಕೂಡ ಅವರು ಅಂಶತಃ ಹೋಗಿ ಬಂದು ಮಾಡ್ಲಿಕ್ಕೆ ಅವಕಾಶ ಇದೆ ದೇವತೆಗಳಿಗೆ. ಆಯ್ತಾ? ಹಾಗೆ ಮನುಷ್ಯೋತ್ತಮರಿಗೂ ಹಾಗೇನೆ ಅಲ್ಲಿ ಹೋಗಿ ಬರ್ಲಿಕ್ಕೆ ಅವಕಾಶ ಇದೆ. ಅವ್ರ ಅಂಶದಿಂದ ಬರ್ತಾರೆ, ಇವ್ರ ಅಂಶದಿಂದ ಬರುವುದಿಲ್ಲ, ಪೂರ್ಣ ಬರ್ತಾರೆ. ದೇವತೆಗಳು ಮಾತ್ರ ಸಾಂಶ. ಜೊತೆಗೆ ಇದು ಎಲ್ಲಿವರೆಗೆ ಅದನ್ನು ತಾತ್ಪರ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಸ್ಪಷ್ಟಪಡಿಸಿದರು. ಇದು ಎಲ್ಲಿ ಯಾರಿಗೆ ಅಂತ ಹೇಳಿದ್ರೆ ಆಮುಕ್ತೇಹೇ, ಮುಕ್ತಿಯನ್ನ ಪಡೆಯುವವರೆಗೆ. ಈ ಹೋಗಿ ಬರೋದು ಅಥವಾ ಒಂದು ಅಂಶದಿಂದ ಬರೋದು ಇವೆಲ್ಲವೂ ಕೂಡ ಆಮುಕ್ತೇಹೇ, ಮುಕ್ತಿಯನ್ನ ಪಡೆಯುವವರೆಗೆ. ಮುಕ್ತಿಯನ್ನ ಪಡೆದ ಮೇಲೆ ಇದು ಇರೋದಿಲ್ಲ. ಅಂಶತಃ ಜನನ ಮರಣಗಳಾಗಲಿ ಅಥವಾ ಪರಿಪೂರ್ಣವಾಗಿ ಬರ್ತಕ್ಕಂಥದ್ದಾಗ್ಲಿ ಇದು ಯಾವುದು ಕೂಡ ಇರೋದಿಲ್ಲ. ಇಷ್ಟು ವ್ಯತ್ಯಾಸ ನಮಗೆ ಕಾಣ್ತೇವೆ. ಇದನ್ನೇ ಹೇಳುವಾಗ ಇಲ್ಲಿ ಶ್ರೀಮದಾಚಾರ್ಯರ ಮಾತಿನಲ್ಲಿ ಅಪರೋಕ್ಷ ದೃಶಾಹ ಯುಕ್ತಂ ನಿತ್ಯಂ ಷಣ್ಮಾತ್ರ ಕಾಲಯ. ಅಪರೋಕ್ಷ ದೃಶ ನಿತ್ಯಂ ಏಕ ಮಾತ್ರಾಯುಜಾಯುತಂ ಯೋಗನಾಮ್ನಾ ಸಮುದ್ದಿಷ್ಟಂ ಧ್ಯಾನಂ ನಿತ್ಯಂ ಅಖಂಡಿತಂ ಚತುರ್ಭಾಗಯ ನಿತ್ಯಂ ಅಪರೋಕ್ಷ ದೃಶಾಯುತಂ ಪಾದಯೋಗಾಖ್ಯಮುದ್ದಿಷ್ಟಂ ಧ್ಯಾನಂ ನಿತ್ಯಮಖಂಡಿತಂ ಪಾದಯೋಗಾನ್ ಮಹರ್ಲೋಕಃ ಜನಲೋಕಸ್ತು ಯೋಗತಃ ತಪಸಸ್ತು ತಪೋಲೋಕಃ ಪ್ರಾಪ್ಯತೆ ನಾಣ್ಯತಃ ಕ್ವಚಿತ್ ಇತಿ ಧ್ಯಾನಯೋಗೇ. ಧ್ಯಾನಯೋಗದ ಒಂದು ಮಾತನ್ನ ಶ್ರೀಮದಾಚಾರ್ಯ ಇಲ್ಲಿ ಭಾಗವತದಲ್ಲಿ ತಾತ್ಪರ್ಯದಲ್ಲಿ ಉಲ್ಲೇಖವನ್ನ ಮಾಡುವಾಗ, ಯಾರು ಪ್ರತಿನಿತ್ಯ 6 ಮಾತ್ರ ಕಾಲ ಅಪರೋಕ್ಷ ಜ್ಞಾನಯುಕ್ತವಾದ ಅವಿಚ್ಛಿನ್ನವಾದ ಸ್ಮರಣೆಯನ್ನ ಮಾಡ್ತಾ ಯಾರು ಭಗವಂತನನ್ನ ಕಾಣ್ತಾರೆಯೋ ಯಾರು ಮಾಡ್ತಾರೆಯೋ ಅದನ್ನ ತಪಸ್ಸು ಅಂತ ಕರೀತಾರೆ. ಅಂತಹ ಧ್ಯಾನವನ್ನ ತಪಸ್ಸು ಅಂತ ಕರೀತಾರೆ. ಇನ್ನು 1 ಮಾತ್ರ ಕಾಲದ ಅಪರೋಕ್ಷದಿಂದ ಯುಕ್ತವಾಗಿರತಕ್ಕಂತಹ ಅವಿಚ್ಛಿನ್ನವಾದ ಧ್ಯಾನ ಅದನ್ನ ಯೋಗ ಅಂತ ಕರೀತಾರೆ. ಯಾವುದು ತಪಸ್ಸು ಯಾವುದು ಯೋಗ ಅದನ್ನೆಲ್ಲ ವಿವರಣೆ ಕೊಡ್ತಾ ಬಂದ್ರು. ಮತ್ತೆ ಅದೇ ಅಷ್ಟೇ 1 ಮಾತ್ರ ಕಾಲದಷ್ಟು 1 ಮಾತ್ರ ಕಾಲದಷ್ಟು ಅಪರೋಕ್ಷಯುಕ್ತವಾಗಿರತಕ್ಕಂತಹ ಧ್ಯಾನ ಅದನ್ನ ಪಾದಯೋಗ ಅಂತ ಕರೆದ್ರು. ಪಾದಯೋಗದಿಂದ ಆ ಪಾದಯೋಗದ ಸಾಮರ್ಥ್ಯದಿಂದ
ಮಹರಲೋಕ, ಮತ್ತೆ ಯೋಗದಿಂದ ಜನೋಲೋಕ, ತಪಸ್ಸಿನಿಂದ ತಪೋಲೋಕ. ಹೀಗೆ ಜೀವರಾಶಿಗಳು ಅವರವರ ಧ್ಯಾನಕ್ಕನುಗುಣವಾಗಿ ಆ ಲೋಕಗಳನ್ನ ಅವರು ಪಡೆದುಕೊಳ್ಳುತ್ತಾರೆ. ಇನ್ನು ಜ್ಞಾನದಿಂದ ಯಾವ ಲೋಕ ಪಡ್ಕೊಳ್ಬೇಕು? ಜ್ಞಾನದಿಂದ ಸತ್ಯಲೋಕವನ್ನು ಪಡೆದುಕೊಳ್ಳುತ್ತಾರೆ. ತಪಸ್ಸಸ್ತು ತಪೋಲೋಕ ಪ್ರಾಪ್ಯತೆ ನಾಣ್ಯತಃ ಕ್ವಚಿತ್. ಜ್ಞಾನದಿಂದ ಸತ್ಯಲೋಕ, ಮಹಾಜ್ಞಾನದಿಂದ ವಿಷ್ಣು ಲೋಕ ಪ್ರಾಪ್ತಿ ಆಗತ್ತೆ. ಹೀಗೆ ಒಂದೊಂದೇ ಲೋಕಗಳ ಪ್ರಾಪ್ತಿ ಅದು ಯಾರ್ಯಾರಿಗೆ ಯಾವಾಗ ಅಂತ ಅದಿಷ್ಟು ನಿನ್ನೆ ಆ ಕ್ಲಿಪ್ನಲ್ಲಿ ನಾವು ಕೇಳಿದ್ದೆವು. ಅದಿಷ್ಟು ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯದನ್ನು ಉಲ್ಲೇಖ ಮಾಡಿದ್ದಾರೆ. ಅದರ ತುಣುಕನ್ನ ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯದಲ್ಲಿ ಕೊಡ್ತಾ ಹೋದರು. ಅದನ್ನ ರಾಯರು 2 ವಿಭಾಗ ಮಾಡಿದ್ರು. ಗೀತಾ ಭಾಷ್ಯಕ್ಕನುಗುಣವಾಗಿ ಮೊದಲು ಹೇಳಿದ್ರು, ಆಮೇಲೆ ಎತ್ತು ಅಂತ ಏನ್ ತೆಗೆದುಕೊಳ್ತಾರಲ್ಲ ಅದೇ ಯದ್ವಾ ಅನ್ನೋ ಪಕ್ಷ ಅಂತ ಇದುವರೆಗೆ ನಾವು ನೋಡ್ತಾ ಇದ್ವಿ. ಇಲ್ಲಿ ಎತ್ತು ಅನ್ನುವ ಮತವನ್ನ ತೆಗೆದುಕೊಂಡು ಗೀತಾ ತಾತ್ಪರ್ಯದ ಅಂಶವನ್ನ ಅಲ್ಲಿ ಎತ್ತು ಅನ್ನುವ ಪಕ್ಷದಲ್ಲಿ ರಾಯರದನ್ನು ಉಲ್ಲೇಖ ಮಾಡ್ತಾ ಬಂದ್ರು. ಹೀಗೆ ಈ 2 ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಬರೋಣ. ಇವಾಗ ಇನ್ನೊಮ್ಮೆ ಓದೋಣ, ಅವಾಗ ಇನ್ನು ಸ್ಪಷ್ಟ ಆಗುತ್ತೆ. 6 ಮಾತ್ರ ಕಾಲ ಅಂತ ಹೇಳಿದ್ರೆ 1 ಮಾತ್ರ ಕಾಲ ಅಂತ ಹೇಳಿದ್ರೆ 1 ಮಾತ್ರ ಕಾಲ ಎಷ್ಟು? 1 ಅಕ್ಷರ ಉಚ್ಚಾರಣೆ ಮಾಡುವಷ್ಟು 1 ಮಾತ್ರ ಕಾಲ. ಅದೇ ಎಲ್ಲ ವೇದ ಸ್ವರಗಳನ್ನು ಹೇಳುವಾಗ 2 ಮಾತ್ರೆ, 3 ಮಾತ್ರೆಗಳು, ಸ್ವರಿತಾಕ್ಷರಗಳು, ಉದಾತ್ತ ಅನುದಾತ್ತಗಳು ಅಂತೆಲ್ಲ ವೇದಗಳಲ್ಲಿ ಸ್ವರವನ್ನೇ ಅಷ್ಟೇ ಭಗವಂತ. ಹೇಗೆ ಅಂದ್ರೆ ಅದು ಭಾಗವತದಲ್ಲಿ ಬರುತ್ತಲ್ಲ, ಒಂದು ಮಿಂಚಿ ಹೋದಷ್ಟು ಅಷ್ಟೂ ಇಲ್ಲ. 1 ಮಾತ್ರ ಕಾಲ ಅಂತ ಹೇಳುವಷ್ಟು ಇಲ್ಲ, ಮಿಂಚು ಅದಕ್ಕಿಂತ ಬೇಗ ಮಿಂಚಿ ಹೋಗುತ್ತೆ. ನಾರದರಿಗೆ ಅಷ್ಟೇ ಇದಾಗಿತ್ತು. ದಾಸಿಪುತ್ರನಾದಾಗ ಏನವರು ತಪಸ್ಸನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡಿಸ್ಕೊಂಡ್ರಲ್ಲ, ಆಗ ಅವರಿಗಾದದ್ದು ಅಷ್ಟೇ ದರ್ಶನ, ಭಗವಂತನ ದರ್ಶನ. ಅಪರೋಕ್ಷ ಜ್ಞಾನ ಆಗತ್ತಲ್ಲ ಆವಾಗ. ಹೌದು, ಅಂತ್ಯಕಾಲದಲ್ಲ. ಅಷ್ಟು ಪೂರ್ಣ ಸಮಯ ಆಗಬೇಕು, ಅವನ ಸಾಧನೆ ಪಕ್ವ ಆಗಬೇಕು. ಆಗ ಅವನು ಭಗವಂತನ ದರ್ಶನ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಯ್ತಾ. 1 ಮುಹೂರ್ತ ಕಾಲವು ಭಗವಂತನ ದರ್ಶನ ಮಾಡುವವರಿದ್ದಾರೆ, ಅಂಥವರಿಗೆ ಸತ್ಯಲೋಕ ಪ್ರಾಪ್ತಿ ಆಗತ್ತೆ. 1 ಮುಹೂರ್ತ ಅಂದ್ರೆ 2 ಗಳಿಗೆ 48 ನಿಮಿಷ 48 ನಿಮಿಷ ಭಗವಂತನನ್ನೇ ಕಾಣುವವರು ಇದ್ದಾರೆ. ಅಂಥವರಿಗೆಲ್ಲ ಸತ್ಯಲೋಕ ಪ್ರಾಪ್ತಿ ಆಗತ್ತೆ. ಹಾಗೆ ಸತ್ಯಲೋಕದಲ್ಲಿಯೂ ಕೂಡ ಅಪರೋಕ್ಷ ಜ್ಞಾನ ಆಗದೆ ಸತ್ಯಲೋಕಕ್ಕೆ ಹೋಗಿ ಬರುವವರು ಇದ್ದಾರೆ. ಆಯ್ತಾ. ಅಪರೋಕ್ಷ ಜ್ಞಾನ ಆಗದೇ ಇದ್ರೂ ಕೂಡ ಅವರ ಸಾಧನೆಯಿಂದಾಗಿ ಈ ಲೋಕಗಳಿಗೆಲ್ಲ ಹೋಗಿ ಬರೋರಿದ್ದಾರೆ. ಆದರೆ ಅಲ್ಲಿ ಹೋದರೂ ಕೂಡ ಬ್ರಹ್ಮದೇವರ ದರ್ಶನ ಆಗೋದಿಲ್ಲ. ಯಾವಾಗ ಬರೋದುಂಟು, ಅದೇ ಅಂಶತಃ ತಾತ್ಪರ್ಯದಲ್ಲಿ ಹೇಳ್ತಾರೆ ಶ್ರೀಮದಾಚಾರ್ಯ. ಅಲ್ಲಿ ಹೋದರೆ ಕಲ್ಪಗಳ ಕಾಲ, ಅನೇಕ ವರ್ಷಗಳ ಕಾಲ ಅಲ್ಲಿ ವಾಸ ಮಾಡ್ಕೊಂಡಿರಬಹುದು. ಆಯ್ತಾ. ಆದರೆ ವಾಪಸ್ ಬರೋದು ಅಂದ್ರೆ ಹೇಗೆ? ಅಂಶತಃ ಬರ್ಲಿಕ್ಕೆ ಅವಕಾಶ ಇದೆ. ಅವರ ಸಾಧನೆ ಪಕ್ವವಾಗಿ ಭಗವಂತನ ಅಪರೋಕ್ಷ ಆಯಿತು ಅಂತಾದರೆ ಬ್ರಹ್ಮಲೋಕಕ್ಕೆ ಹೋದಾಗ ಬ್ರಹ್ಮದೇವರ ದರ್ಶನ. ಅದಕ್ಕಿಂತಲೂ ಮೇಲೆ ಹೋದಾಗ ಅಲ್ಲಿ ಅಮುಕ್ತ ಸ್ಥಾನದಲ್ಲಿ ಭಗವಂತನ ದರ್ಶನವನ್ನೇ ಅವರು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಬ್ರಹ್ಮದೇವರ 100 ವರ್ಷ ಆದಾಗ, ಮಹಾಪ್ರಲಯ ಆದಾಗ ಲಿಂಗದೇಹ ಭಂಗ ಆಗಿ ಅಲ್ಲಿಂದ ಮುಂದೆ ಅವರು ಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಆಗುತ್ತೆ. ಆ ಹಂತಕ್ಕೆ ಬಂದಿರ್ತಾರ, ಆ ಹಂತಕ್ಕೆ ಹೋಗಿರ್ತೇವೆ. ಸಾಧನೆ ಮಾಡ್ಕೊಂಡು ಹೋದ್ರೆ 1 ಸೆಕೆಂಡ್ನಲ್ಲೂ ಆ ಭಗವಂತನನ್ನ ಗ್ರಹಣ ಮಾಡೋ ಸಾಮರ್ಥ್ಯ ಇರುತ್ತೆ. ಅಷ್ಟೇ ಹೋಗ್ತಾನೆ. ಹಾಗಾಗಿ ಅದನ್ನೇ ಕೇಳ್ತಾರ ಅವರು, ಇನ್ನೂ ಸ್ವಲ್ಪ ದರ್ಶನ ಕೊಡು ಅಂತ ನಾರದರು ಅದೇ ಕೇಳ್ತಾರೆ. ಅದಕ್ಕೆ ಈಗ ಸಾಕು ಅಂತಂತಾನೆ ಭಗವಂತ. ಹಾಗೆ ಸಾಧನೆ ಜಾಸ್ತಿ ಆದಷ್ಟು ನಮಗೆ ಅದರಲ್ಲಿ ಭಗವಂತನ ಸ್ವರೂಪ ಹೆಚ್ಚು ತಿಳಿತಾ ಹೋಗುತ್ತೆ. ಬೇರೆ ಲೋಕಗಳಿಗೆ ಹೋಗ್ಬಾರ್ದು, ಅದನ್ನ ಅಪರೋಕ್ಷ ಜ್ಞಾನಕ್ಕಾಗಿ ಬೇಕು ಅನ್ನೋ ಸ್ವಾತಂತ್ರ್ಯ ದೇವರು ಸೊ ದೇವರ ಅದೇ ರೀತಿ ಈಗ ಮಾಡೋ ಸಾಧನೆಯನ್ನ ಅಪರೋಕ್ಷ ಜ್ಞಾನಕ್ಕಾಗಿ ಮಾಡ್ಬೇಕು ಅಂತಂದ್ರೆ ಮತ್ತೆ ಲೋಕಕ್ಕೆ ಹೋಗ್ಬಾರ್ದು. ಅವಾಗ ಹಾಗೆ ಮತ್ತೆ ಸಾಧನೆ ಮಾಡ್ಬೇಕಾಗತ್ತೋ ಏನು ಅಂತ ಅಲ್ವಾ? ಹೌದು. ಆದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಬೇಕಾದ ಅಂಶ, ಈಗ ಬೇರೆ ಬೇರೆ ಲೋಕಗಳಿಗೆ ಹೋದಾಗ ಮತ್ತೆ ವಾಪಸ್ ಬರೋದು ಅದೇ ಹೇಗೆ ಅಂತ ಹೇಳಿದ್ರೆ, ಏನಾದ್ರೂ ಕರ್ಮವಶಾತ್ ಅವರು ಬರ್ತಾರಷ್ಟೇ. ಬಂದರೂ ಕೂಡ ಅವರಲ್ಲಿ ಪುಣ್ಯ ಕ್ರಾಸ ಆಗ್ಲಿ ಅಥವಾ ಪಾಪದ ನಂಟಾಗ್ಲಿ
ಆಗೋದಿಲ್ಲ, ಪಾಪದ ನಂಟಾಗೋದಿಲ್ಲ. ಪಾಪದ ನಂಟಾದ್ರೆ ಅದನ್ನು ಕಳ್ಕೊಳ್ಳಿಕ್ಕೆ ಒಂದಿಷ್ಟು ಪುಣ್ಯ ಕ್ರಾಸ ಆಗುತ್ತೆ. ಹಾಗಾಗಿ ಇನ್ನು ಪುಣ್ಯ ಆಡ್ ಆಗ್ತಾ ಹೋಗುತ್ತೆ ಅಷ್ಟೇ ಹೊರತು ಕಳ್ಕೊಳ್ಳೋದು ಅಂತಿಲ್ಲ. ಹಾಗಾಗಿ ಎಷ್ಟೆಷ್ಟು ಹೆಚ್ಚೆಚ್ಚು ಪುಣ್ಯ ಅಭಿವೃದ್ಧಿ ಆದಷ್ಟು ಅವರಿಗೆ ಮುಂದೆ ಮೋಕ್ಷದಲ್ಲಿ ಅವರಿಗೆ ಆನಂದದ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಅದಕ್ಕೋಸ್ಕರ ಅವರು ಮತ್ತೆ ಸಾಧನೆ ಮಾಡ್ಕೊಳ್ಳಿಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇರ್ತಾರೆ. ಇಲ್ಲಿ ಬರ್ತಾರೆ ಮತ್ತೆ ಹೋಗ್ತಾರೆ, ಬರ್ತಾರೆ ಮತ್ತೆ ಹೋಗ್ತಾರೆ. ಹೀಗೆ ಅವರಲ್ಲಿ ಪುನರಾವೃತ್ತಿ ಉಂಟು ಬೇರೆ ಬೇರೆ ಲೋಕಗಳಿಗೆ ಹೋದಾಗ. ಅದನ್ನೇ ಇಲ್ಲಿ ಈ ಶ್ಲೋಕದಲ್ಲಿ ಕೃಷ್ಣ ಉಲ್ಲೇಖವನ್ನು ಮಾಡಿದ್ದು. ಹಾಗಾದ್ರೆ ಈ ಮೂಲದ ಅಭಿಪ್ರಾಯ ಏನಾಯ್ತು ಇವಾಗ? ಆ ಬ್ರಹ್ಮ ಭವನಾಲ್ಲೋಕಾಹ ಪುನರಾವರ್ತಿನಃ ಅರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮ ನ ವಿದ್ಯತೆ. ಈ ಮೇರು ಪರ್ವತ, ಆ ಮೇರು ಪರ್ವತದ ಶಿಖರದಲ್ಲಿ ಅಂದ್ರೆ ಅಲ್ಲಿಂದ ಆರಂಭಿಸಿ ಅಂತ ಅರ್ಥ ಮಾಡ್ಬೇಕು, ಆಯ್ತಾ? ಕೆಳಗಿನ ಲೋಕವನ್ನು ಇಟ್ಕೊಳ್ಬೇಕಾ ಅಂತ ನೀವು ಪ್ರಶ್ನೆ ಮಾಡಿದ್ರಿ ಶ್ರೀಕಾಂತ್ ಅವರು. ಅದಕ್ಕೆ ಅಲ್ಲಿಂದ ಕೆಳಗಿನ ಲೋಕಗಳು ಅಂತ ಇಟ್ಕೊಳ್ಳೋದಲ್ಲ, ಅರ್ವಾಕ್ತನ ಶಬ್ದಕ್ಕೆ ಅಲ್ಲಿಂದ ಆರಂಭಿಸಿ ಅನ್ನೋ ಅರ್ಥ ಮಾಡಬೇಕು. ಆರಂಭಿಸಿ ಅಂತ ಅರ್ಥ, ಅಲ್ಲಿಂದ ಆರಂಭಿಸಿ ಅನ್ನೋ ಅರ್ಥವನ್ನ ಮಾಡ್ಕೊಳ್ಬೇಕು. ಅದಕ್ಕೆ ಮೊದಲೇ ಹೇಳಿಬಿಟ್ರು, ಅತ್ರ ಅಭಿವಿಧವು, ಅಲ್ಲಿಂದ ಆರಂಭಿಸಿ ಅಲ್ಲಿಂದ ಮೇಲಕ್ಕೆ ಅಂತ ಇಟ್ಕೊಳ್ರಿ ಅಂತ. ಇದಿಷ್ಟು ಭಾಷ್ಯದ ರೀತಿಯಲ್ಲಿ. ಅದೇ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಒಂದು ಅಂಶವನ್ನು ಅಲ್ಲಿ ಉಲ್ಲೇಖ ಮಾಡಿದ್ರು. ಎರಡನೇ ಇದಕ್ಕೆ ಹೇಳುವಾಗ ಭಾಷ್ಯದಲ್ಲಿ ಇನ್ನೊಂದು ಶ್ಲೋಕದ ಉದಾಹರಣೆ ಕೊಟ್ಟದ್ದು. ನಿಯಮಾತ್ ಜನ್ಮನೋ ಭಾವ ಮುಕ್ತಸ್ಯೈವ ತಥಾಪಿತು ಮಹರ್ಲೋಕಮತೀತಾನಾಂ ನ ಜನ್ಮಾಂಶಲಯೋ ವಿನ. ಮಹರ್ಲೋಕಂ ಅತೀತಾನಾಂ, ಮಹರ್ಲೋಕವನ್ನ ದಾಟಿದವರು ಅಂತ ಅಂದ್ರೆ ಮಹರ್ಲೋಕವನ್ನ ಸಾಧನೆ ಮಾಡಿಕೊಂಡವರು ಅಂತ, ಆಯ್ತಾ? ಜನೋಲೋಕ, ಮಹರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ, ಹೀಗೆ ತಾನೇ ಅದರ ಕ್ರಮ. ಹಾಗಾಗಿ ಮಹರ್ಲೋಕಕ್ಕಿಂತ ಮೇಲಿನ ಲೋಕಗಳಿಗೆ ಹೋಗಿರ್ತಕ್ಕಂಥವರು ಜನ್ಮಾಂಶ ಲಯೌ ವಿನ ನ ತತ್ರಾಪಿ ಅವಶ್ಯಂ ತತ್ ಸ್ಥಾನಂ ತೈಹಿ ಕ್ಷಿಪ್ರಂ ಪುನರಾಪ್ಯತೆ ಇತಿ ಪಾದ್ಮೆ. ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಪದ್ಮಪುರಾಣದ ಒಂದು ಮಾತನ್ನಲ್ಲಿ ಉಲ್ಲೇಖ ಮಾಡೋದ್ರ ಮೂಲಕ ಜನೋಲೋಕಾದಿಗಳಲ್ಲಿ ಯಾರಿರ್ತಾರೆಯೋ ಅವರಿಗೆ ಅಂಶರೂಪದಿಂದ ಅವತಾರ ಇದೆ. ಅಂಶರೂಪದಿಂದ ಅವರು ಇಲ್ಲಿಗೆ ಬರ್ತಾರೆ, ಪೂರ್ಣ ರೂಪದಿಂದ ಅವರು ಅವತಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹೇಗೆ ವಾಯುದೇವರು ಅಥವಾ ಬೇರೆ ಬೇರೆ ದೇವತೆಗಳು ಹೇಗೆ ಒಂದು ಅಂಶದಿಂದ ಭೂಲೋಕದಲ್ಲಿ ಅವತಾರವನ್ನು ಮಾಡಿದರೋ ಅದರಂತೆ ತತ್ರಾಪಿ ಅವಶ್ಯಂ ತತ್ ಸ್ಥಾನೈಹಿ ಕ್ಷಿಪ್ರಂ ಪುನರಾಪ್ಯತೆ. ಇಲ್ಲಿ ಕೆಲಸ ಮುಗಿದು ಕೂಡಲೇ ಅವರು ಮತ್ತೆ ತಮ್ಮ ಸ್ಥಾನವನ್ನು ಅವರು ಪಡೆದುಕೊಳ್ಳುತ್ತಾರೆ. ಭೀಮಾದಿಗಳೆಲ್ಲ ಪೂರ್ಣಾವತಾರ ಅಲ್ವಾ ಸರ್? ಯಾವುದು? ಅದೇ ವಾಯುದೇವರ ಅವತಾರ ಅಂತ ಹೇಳ್ತೇವೆ ನಾವು. ಆದ್ರೆ ಆದರೂ ಕೂಡ ಒಂದು ಅಂಶದಿಂದ ಮಾತ್ರ ಬಂದದ್ದು ವಾಯುದೇವರ ಸಾಕ್ಷಾತ್ ಅವತಾರ. ಹೇಗೆ ಬೇರೆ ಬೇಗ ಇದೇ ಪಾಂಡವರಲ್ಲಿ ನೋಡ್ರಿ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ, ಇವರಲ್ಲಿ ವಾಯುದೇವರ ಆವೇಶ ಇದೆ. ಹಾಗೆ ಭೀಮಸೇನ ಅಲ್ಲ, ಭೀಮಸೇನ ಸಾಕ್ಷಾತ್ ಅವತಾರ, ವಾಯುದೇವರ ಅವತಾರ. ಆದ್ರೆ ಒಂದು ಅಂಶದಿಂದ ಬಂದದ್ದಷ್ಟೇ ವಾಯುದೇವರು. ಈಗ ಆವೇಶಕ್ಕೂ ಅಂಶಕ್ಕೂ ವ್ಯತ್ಯಾಸ ಇದೆ. ಗೊತ್ತಾಯ್ತಾ ಪವನ್ ಅವರು? ಸಾಂಶರಾದ್ರಿಂದ ಅದನ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಅಲ್ವಾ? ತಾತ್ಪರ್ಯದಲ್ಲಿ ಹೇಳುವಾಗ ಅಷ್ಟೇ ಹೇಳುತ್ತಾರೆ ಇಲ್ಲಿ, ಮಹರ್ಲೋಕಮತೀತಾನಾಂ ನ ಜನ್ಮಾಂಶ ಲಯೋ ವಿನ ತತ್ರಾಪಿ ಅವಶ್ಯಂ ತತ್. ಆಯ್ತಾ? ನೋಡಿ ಅಲ್ಲಿ ಸ್ಪಷ್ಟವಾಗಿ ಕೊಡ್ತಾರೆ. ಇಲ್ಲಿ ಒಂದು ಕೇವಲ ಅಂಶದಿಂದ ಜನನ ಮತ್ತೆ ಮರಣಗಳು ಅಂತ ಅಷ್ಟೇ ಹೊರತು ಇವರಿಗೆ ಸ್ವಯಂ ಜನನ ಮರಣಗಳಿಲ್ಲ. ಇವತ್ತ ದೇವತೆಗಳಿಗೆ ಜನನ ಮರಣ ಅಂತ ಹೇಳಿದ್ರೆ ಹೇಗೆ? ಒಂದು ಅಂಶದಿಂದ ಏನು ಅವತಾರವನ್ನು ಮಾಡಿರುತ್ತಾರೆ, ಆ ಅಂಶ ನಾಶ ಆಗತ್ತೆ ಅಷ್ಟೆ.
ಅದೇ ಜನನ, ಅದೇ ಮರಣ. ಹಾಗಾಗಿ ದೇವತೆಗಳು ಕೂಡ ಸಾಂಶರಾದ್ರಿಂದ ಹಾಗೆ ಅಂಶತಃ ಅವತಾರವನ್ನು ಮಾಡೋದು ಉಂಟು. ಹಾ 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 ಅದನ್ನೇ ಹ್ಯಾಕ್ ಕೂಡಿಸ್ಬೋದು, ಅದನ್ನೇ ತಾತ್ಪರ್ಯದಲ್ಲಿ ಅದನ್ನ ಆ ವಿರೋಧವನ್ನ ಪರಿಹಾರ ಮಾಡಿತ್ತು. ಜನನ ಇಲ್ಲ ಅಂತ ಹೇಳೋದು ಸತ್ಯ, ಇದೆ ಅಂತ ಹೇಳೋದು ಸತ್ಯ. ಇಲ್ಲ ಅಂತ ಹೇಳೋದು ಹೇಗೆ? ಅವರು ಸ್ವರೂಪತಃ ಬರೋದಿಲ್ಲ, ಅಂಶದಿಂದ ಅವರು ಅವತಾರವನ್ನು ಮಾಡುತ್ತಾರೆ. ಹೌದು. ಯಾಕಂದ್ರೆ ಅವರೆಲ್ಲ ಜಾತಾಪರೋಕ್ಷಿಗಳಾದ್ದರಿಂದ ಅವರಿಗೆಲ್ಲ ಹೀಗೆ ಹೋಗಿ ಬಂದು ಮಾಡ್ಲಿಕ್ಕೆ ಅವಕಾಶ ಇದೆ. ಅಂಶತಃ ದೇವತೆಗಳನ್ನು ಉದ್ದೇಶವಾಗಿಟ್ಟುಕೊಂಡು ಹೇಳ್ತಾ ಇದ್ದಾರೆ. ಹೌದು, ಆದ್ರಿಂದ ಅವರನ್ನು ಜಾತಾಪರೋಕ್ಷಿಗಳು ಅಂತ ಕರೆಯೋದೇ ಅದಕ್ಕೋಸ್ಕರ. ದೇವತೆಗಳು ಮಾತ್ರ ಅಂತಲ್ಲ, ಯಾರು ಇಂಥ ಸಾಧನೆಯನ್ನ ಮಾಡ್ಕೊಂಡು ಹೋಗಿರ್ತಾರೋ ಅಂಥವ್ರು ಮನುಷ್ಯೋತ್ತಮರು, ಅವರಿಗೂ ಸಾಧ್ಯತೆ ಉಂಟು, ಮುಕ್ತಿ ಯೋಗ್ಯರಿಗೂ ಸಾಧ್ಯತೆ ಇದೆ. ಯಾವರಿಗೆ? ಹೌದು, ಬರ್ತಾರೆ. ಅವಾಗ ಪ್ರಾರಂಭದಲ್ಲಿ ಹೇಳಿದ್ನಲ್ಲ, ಇವಾಗ ಅಂಶದಿಂದಲ್ಲ, ಅವರೆಲ್ಲ ಪರಿಪೂರ್ಣವಾಗಿ ಬರ್ತಾರೆ. ಅದನ್ನೇ ಯಾವಾಗ ಕೂಡಿಸ್ಕೊಳ್ಳಬಹುದು, ಹ್ಯಾಕ್ ಕೂಡಿಸ್ಕೊಳ್ಬಹುದು? ಯಾರು ಸಾಂಶರೋ ಅವರು ಅಂಶದಿಂದ ಬರ್ತಾರೆ, ಆಯ್ತಾ? ಇನ್ನು ಕೆಲವರು ಮನುಷ್ಯೋತ್ತಮರಾದ್ರೆ ಪೂರ್ಣ ಬರ್ತಾರೆ, ಬ್ರಹ್ಮಲೋಕದಿಂದನೂ ಬರ್ತಾರೆ, ಹಾಗೆ ಬರ್ತಾರೆ. ಹೌದು, ಹಾಗೆ ಬರ್ತಾರೆ. ಇಲ್ಲಿ ಎಲ್ಲಿ ಬಂತದು? ಬ್ರಹ್ಮಸದನ. ಅದಕ್ಕೆ ಇಲ್ಲಿ ಬ್ರಹ್ಮಸದನ ಅಂತ ಹೇಳಿದ್ರೆ ಮೇರು ಪರ್ವತದಲ್ಲಿ ಇರ್ತಕ್ಕಂಥ ಬ್ರಹ್ಮಲೋಕವನ್ನೇ ಇಟ್ಟುಕೊಳ್ಬೇಕು. ಅದಕ್ಕೆ ಇಲ್ಲಿ ಹೇಳುವಾಗ ನೋಡ್ರಿ, ಜ್ಞಾನೋದ್ರೇಕಾತ್ ಕ್ರಮಾದೂರ್ಧ್ವಂ ಯಾವತ್ ವಿಷ್ಣು ಪ್ರವೇಶನಂ ನಿತ್ಯಶಃ ಭಗವದ್ರೂಪಸ್ಯ ಅಪರೋಕ್ಷೇಣ ದರ್ಶನಂ ಮುಹೂರ್ತ ಮಾತ್ರಂ ಜ್ಞಾನಂ ಸ್ಯಾತ್ ಮಹಾಜ್ಞಾನಂ ತಥೋಧಿಕಂ. ಯಾರು ಮಹಾಜ್ಞಾನವನ್ನು ಪಡೆದುಕೊಳ್ತಾರೋ ಅವರು ಮಾತ್ರ ವೈಕುಂಠಕ್ಕೆ ಹೋದವರು, ಅವರು ಮತ್ತೆ ವಾಪಸ್ ಬರೋದಿಲ್ಲ. ಅದಕ್ಕಿಂತ ಜ್ಞಾನಾದಿಗಳನ್ನ ಯಾರು ಪಡ್ಕೊಂಡಿರ್ತಾರೆಯೋ ಅವರೆಲ್ಲ ವಾಪಸ್ ಬಂದು ಹೋಗ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಬಂದು ಹೋಗ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಆ ಲೋಕಕ್ಕೆ ಹೋದವರು ಕಲ್ಪಗಳ ಕಾಲ ಅಲ್ಲಿ ವಾಸ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿ ವಾಸ ಮಾಡಿಕೊಂಡಿದ್ರು ಕೂಡ ಭಗವಂತನ ಅಪರೋಕ್ಷ ಜ್ಞಾನ ಆಗ್ಲಿಲ್ಲ ಅಂತಾದ್ರೆ ಅವರಿಗೆ ಆ ಲೋಕದಲ್ಲಿರುವ ಚತುರ್ಮುಖ ಬ್ರಹ್ಮದೇವರ ದರ್ಶನ ಆಗುವುದಿಲ್ಲ. ಬ್ರಹ್ಮದೇವರು ಸತ್ಯಲೋಕಕ್ಕೆ ಮಾತ್ರ ಅಭಿಮಾನಿಗಳಲ್ಲ, ಸತ್ಯಲೋಕದಿಂದ ಕೆಳಗಡೆ ಬರುವ 3 ಲೋಕಗಳಿಗೂ ಚತುರ್ಮುಖ ಬ್ರಹ್ಮದೇವರೇ ಅಭಿಮಾನಿಗಳಾಗಿದ್ದಾರೆ. ಅದರಿಂದ ಕೆಳಗಡೆ ಬರತಕ್ಕಂತಹ ತಪೋಲೋಕ ಇರಬಹುದು, ಮಹರ್ಲೋಕ, ಜನೋಲೋಕಗಳು, ಆ ಲೋಕಗಳಿಗೂ ಚತುರ್ಮುಖ ಬ್ರಹ್ಮದೇವರೇ ಅಭಿಮಾನಿಗಳಾಗಿದ್ದಾರೆ. ಆದರೆ ಯಾರು ಪರಿಪೂರ್ಣವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿರೋದಿಲ್ವೋ ಅಂಥವರಿಗೆ ಚತುರ್ಮುಖ ಬ್ರಹ್ಮದೇವರ ದರ್ಶನವೂ ಆಗೋದಿಲ್ಲ. ಆ ಲೋಕಕ್ಕೆ ಹೋಗಿ ಬರ್ಲಿಕ್ಕೆ ಅವಕಾಶ ಉಂಟೋ ಅವರು ಮಾಡಿಕೊಂಡ ಶ್ರವಣ ಮನನ ನಿಧಿಧ್ಯಾಸನಗಳು, ಜ್ಞಾನ ಭಕ್ತಿ ವೈರಾಗ್ಯಗಳು, ಈ ಸಾಧನೆಗಳಿಂದಾಗಿ ಅವರು ಹೋಗಿ ಬರ್ಲಿಕ್ಕೆ ಅವಕಾಶ ಇದೆ. ಅಲ್ಲ, ಪ್ರಾಯ ಎಲ್ಲಾ ದೇವತೆಗಳು ಹಾಗೆ ಬರುವಾಗ ಅಂಶದಿಂದಲೇ ಬರೋದು. ಯಾಕಂದ್ರೆ ಒಂದೊಂದು ರೂಪ ಅಲ್ಲಿದ್ದೇ ಇರುತ್ತೆ, ಮೂಲ ರೂಪದಲ್ಲಿ. ಇಲ್ಲದೆ ಹೋದ್ರೆ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ರು ಅಂತ ಹೇಳೋದು ಹೇಗೆ? ಪೂರ್ಣ ಬಂದಿದ್ರೆ ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ರು ಅಂತ ಹೇಳ್ತೇವಲ್ಲ. ಕೆಲವರಲ್ಲಿ ವ್ಯತ್ಯಾಸ ಇದೆ. ಕೆಲವರಿಗೆ ಅವತಾರವೇ ಇಲ್ಲ, ಆಯ್ತಾ? ಬರೋದಿದ್ರೆ ಪೂರ್ಣ. ಈಗ ಗರುಡನಿಗೆ ಅವತಾರ ಇಲ್ಲ, ಬರೋದಿದ್ರೆ ಪೂರ್ಣ ಬರ್ಬೇಕು ಅವನು. ಹಾಗೆ ಬಂದದ್ದು ಮಹಾಭಾರತದಲ್ಲಿಯೂ ಅಷ್ಟೇ, ರಾಮಾಯಣದಲ್ಲಿಯೂ ಅಷ್ಟೇ. ಬರುವ ಕೆಲವೊಂದು ದೇವತೆಗಳಿಗೆ ಅವತಾರವೇ ಇಲ್ಲ. ಅವತಾರ ಇಲ್ಲದೆ ಇರುವಾಗ ಅವರು ಪೂರ್ಣ ಬರುತ್ತಾರೆ, ಹಾಗೆ ಹೋಗ್ತಾರೆ. ಅವತಾರ ಇರತಕ್ಕಂತಹ ದೇವತೆಗಳು ಅಂಶದಿಂದ ಬರುತ್ತಾರೆ, ಮತ್ತೆ ಮೂಲ ರೂಪಕ್ಕೆ ಹೋಗಿ ಸೇರಿಕೊಳ್ತಾರೆ. ಹಾಗಲ್ಲ, ಆ ಲೋಕಗಳ ಕಲ್ಪನೆಯೇ ಬೇರೆ, ಆಯ್ತಾ? ಹಾಗಾಗಿ ಯಾರ್ಯಾರು ಯಾವ್ಯಾವ ಲೋಕಕ್ಕೆ ಹೋಗ್ಬೇಕೋ ಆ ಲೋಕಕ್ಕೆ ಹೋಗೋದು. ಅಲ್ಲೇನೋ ಭಾರಿ ಕ್ರೌಡ್ ಆಗತ್ತೆ ಹಾಗೇನಿಲ್ಲ. ಹಾಗೇನಿಲ್ಲ. ಬೆಳಗಿನ ಲೋಕಗಳೆಲ್ಲ ಸಂಕರ್ಷಣ ವಾಯುವಿನಿಂದ ಎಲ್ಲ ಬಿಸಿ ಆದ್ಮೇಲೆ ಈ ಜೀವಿಗಳೆಲ್ಲ ಸಾಧಕರೇನಿದ್ದಾರಲ್ಲ ಮೋಕ್ಷಕ್ಕೆ ಹೋಗೋವ್ರನ್ನ ಕಾಯ್ತಿರೋರು ಊರ್ಧ್ವ ಲೋಕಕ್ಕೆ ಹೋಗ್ತಾರೆ, ಮತ್ತೆ ಸೃಷ್ಟಿ ಕಾಲದಲ್ಲಿ ಮತ್ತೆ ಬರ್ತಾರೆ. ಸೃಷ್ಟಿ ಕಾಲದೊಳಗೆ ಮೋಕ್ಷ ಮುಕ್ತಿ ಬಂದ್ಬಿಡ್ತಾರೆ.
ಅವ್ರು ಗುರು ಕೃಷ್ಣನೇ ನೋಡ್ಬೇಕು ಅದನ್ನು ಭಾಗವತದಲ್ಲಿ ಎಲ್ಲಿ ಬರುತ್ತೆ, ಜ್ಞಾಪಕ ಇದೆಯಾ? ಅದು ಸತ್ಯಾಗ್ರಹ ನಾವು ಹೇಳಿದ್ದೇನೆ, ಪ್ರವಚನ ಮಾಡೋದು ಹೇಳಿದ್ದೆ ನಾನು. ನೋಡೋಣ ಭಾಗವತದೊಳಗೆ ಎಲ್ಲಿ ಬರುತ್ತೆ ನೋಡ. ಹಾ, ಈ ಒಟ್ಟಾರೆಯಾಗಿ ಈ ಶ್ಲೋಕದ ತಾತ್ಪರ್ಯ ಹೇಳಬೇಕು ಅಂತ ಆದ್ರೆ, ಈ ಕೃಷ್ಣ ಪ್ರಾರಂಭದಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳುವಾಗ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ ಅಂತ ಅದರಲ್ಲಿ ಪೂರ್ವಾರ್ಧದ ಬಗ್ಗೆ, ಹಿಂದಿನ 15ನೇ ಶ್ಲೋಕದ ಪೂರ್ವಾರ್ಧದ ಬಗ್ಗೆ ಈ ಶ್ಲೋಕದಲ್ಲಿ ಪ್ರಧಾನವಾಗಿ ನಮಗೆ ಪ್ರಶ್ನೆ ಬಂದದ್ದು. ಮಾಮುಪೇತ್ಯ ಪುನರ್ಜನ್ಮ ಅಶಾಶ್ವತಂ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳಿದ. ಇದರಲ್ಲಿ ಪ್ರಧಾನವಾಗಿ ಪ್ರಶ್ನೆಯನ್ನ ಮಾಡಿಕೊಂಡದ್ದು ಮಾಮುಪೇತ್ಯ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ, ಇದು ಹ್ಯಾಕ್ ಕೂಡುತ್ತೆ ಅಂತ ಒಂದು ಪ್ರಶ್ನೆ ಮಾಡಿಕೊಂಡದ್ದು ಪ್ರಧಾನವಾಗಿ. ಆ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಯಾಕೆ ಪ್ರಶ್ನೆ ಬಂದದ್ದು ಯಾಕೆ ಅಂತ ಹೇಳಿದ್ರೆ, ಒಂದು ಮಾತಿದೆ ಆಯ್ತಾ, ಏನದು ಇಲ್ಲಿ ನಾವು ಕಂಡಂತೆ ಮೊದಲನೇದೇ ಇಲ್ಲಿ ವಿವೃತ್ತಿಯಲ್ಲೇ ಕೊಟ್ಟರಲ್ಲ, ಕೋಟ್ ಮಾಡುವಾಗ ಆಮೇರು ಬ್ರಹ್ಮ ಸದನಾತ್ ಆಜನಾನ್ನಜ ನಿರ್ಭುವಿ, ಇದು ಸ್ಮೃತಿ ವಾಕ್ಯ. ಶ್ರೀಮದಾಚಾರ್ಯರು ಭಾಷ್ಯದಲ್ಲಿ ಇದನ್ನು ಉಲ್ಲೇಖ ಮಾಡಿದರು. ಆ ಸ್ಮೃತಿಯ ಹಿನ್ನೆಲೆಯಲ್ಲಿ ನೋಡಿದಾಗ ಬ್ರಹ್ಮಾದಿಗಳನ್ನ ಸೇರಿದರೂ ಕೂಡ ನಮಗೆ, ಅಂದ್ರೆ ಬ್ರಹ್ಮಾದಿಗಳನ್ನ ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳು ಆ ಲೋಕಕ್ಕೆ ಹೋದ್ರು ಅಂತ ಅರ್ಥ. ಆ ಲೋಕಗಳಿಗೆ ಹೋದರೂ ಕೂಡ ಪುನರ್ಜನ್ಮ ಇಲ್ಲ ಅಂತ ಸ್ಮೃತಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಿರ್ಬೇಕಾದ್ರೆ ಕೃಷ್ಣ ನನ್ನನ್ನು ಹೊಂದಿದರೆ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಇದನ್ನ ಹ್ಯಾಕ್ ಕೂಡಿಸೋದು ಅಂತ ಪ್ರಧಾನವಾದ ಪ್ರಶ್ನೆ. ಅದಕ್ಕೆ ಉತ್ತರ ಇಷ್ಟೇ ನಾವು ಕಂಡುಕೊಳ್ಳಬೇಕಾದ್ದು, ಇತರ ಬ್ರಹ್ಮಾದಿ ದೇವತೆಗಳನ್ನ ಪ್ರಾಪ್ತಿ, ಇತರ ಬ್ರಹ್ಮಾದಿ ಲೋಕಗಳನ್ನ ಪ್ರಾಪ್ತ ಆದರೂ ಕೂಡ, ಬ್ರಹ್ಮಾದಿ ಲೋಕಗಳಿಗೆ ಹೋದರೂ ಕೂಡ ಪುನರ್ಜನ್ಮ ಅಂಥವರಿಗುಂಟು ಅಂಥವರೆಲ್ಲ. ಹಾಗಾದ್ರೆ ಅದರಲ್ಲೂ ಅವಾಂತರ ಪ್ರಶ್ನೆ ಬಂದದ್ದು, ಹೇಗೆ ಬರ್ತಾರೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಅಂಶದಿಂದ ಬರ್ತಾರೆ ಅಂತದಕ್ಕೆ ಆ ಸ್ಮೃತಿ ವಾಕ್ಯ ಹೀಗೆ ನಾವು ಅದನ್ನ ಅರ್ಥವನ್ನ ಕೂಡಿಸಬಹುದು. ಆದರೆ ಇಲ್ಲಿ ಕೃಷ್ಣ ಮಾಮುಪೇತ್ಯ ಅಂತ ಹೇಳ್ಕೊಂಡಿದ್ದರ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಲೋಕಗಳಿಗೆ ಹೋದರೂ ಕೂಡ ನನ್ನನ್ನ ಅವರು ಹೊಂದದಿದ್ದರೆ ಅವರಿಗೆ ಮತ್ತೆ ಪುನರ್ಜನ್ಮ ಉಂಟು, ಮತ್ತೆ ಜನ್ಮ ಅವರಿಗೆ ಉಂಟು. ಅವರಿನ್ನೂ ಕಾಯ್ತಾ ಇರಬೇಕು ಆಯ್ತಾ. ಹಾಗಾಗಿ ಇಲ್ಲಿ ಈ ಶ್ಲೋಕದ ಜ್ಞಾನ ಆಗಿಲ್ಲ ಅಂತ ಆದ್ರೆ ಮತ್ತೆ ಅವರು ಭೂಲೋಕಕ್ಕೆ ಬಂದು ಸಾಧನೆ ಮಾತಾಡ ಮನುಷ್ಯೋತ್ತಮರಾದ್ರೆ ಮತ್ತೆ ಅದನ್ನ ಪೂರ್ಣ ಬಂದು ಅದು ಸಾಧನೆ ಮಾಡ್ಕೊಂಡು ಮತ್ತೆ ಮತ್ತೆ ಹೋಗ್ತಾ ಇರ್ತಾರೆ. ದೇವತೆಗಳ ಅಂಶದಿಂದ ಆದ್ರೆ ಯಾಕೆ ಬರಬೇಕು? ಏನಾದ್ರೂ ಕೆಲಸ ಇದ್ರಷ್ಟೇ ಬರ್ತಾರೆ, ಸುಮ್ಮನೆ ಬರೋದಿಲ್ಲ ಅವರು. ಹೀಗೆ ಆದ್ದರಿಂದ ಆ ಬ್ರಹ್ಮ ಭವನಾಲ್ ಲೋಕಾಹ ಪುನರಾವರ್ತಿನಃ ಅರ್ಜುನ, ಮತ್ತೆ ಉಳಿದವರಿಗೆ ಪುನರಾವರ್ತಿ ಉಂಟು ಅಂತ ಕೃಷ್ಣ ಹೇಳಿದ್ದರ ಅಭಿಪ್ರಾಯ ಏನು? ಹಾಗಾದ್ರೆ ಸ್ಮೃತಿ ವಾಕ್ಯ ಒಂದು ರೀತಿ ಹೇಳ್ತಾ ಇದೆ, ಕೃಷ್ಣ ಒಂದು ರೀತಿ ಹೇಳ್ತಾ ಇದೆ, ಎರಡಕ್ಕೂ ವಿರೋಧ ಬಂತಲ್ಲ ಅಂತ ಹೇಳಿದ್ರೆ ಆ ವಿರೋಧವನ್ನು ಪರಿಹಾರ ಮಾಡಿದ್ದೆ ಶ್ರೀಮದಾಚಾರ್ಯ ಭಾಷ್ಯ ಮತ್ತು ತಾತ್ಪರ್ಯದಲ್ಲಿ. ವಿರೋಧ ಬರೋದಿಲ್ಲ. ಪುನರಾವೃತ್ತಿ ಉಂಟು ಅಂತ ಹೇಳೋದು ಸತ್ಯ, ಪುನರಾವೃತ್ತಿ ಇಲ್ಲ ಅಂತ ಹೇಳಿದ್ದು ಸತ್ಯ. ಪುನರಾವೃತ್ತಿ ಯಾವಾಗಿಲ್ಲ? ಮಾಮುಪೇತ್ಯ. ಆ ಲೋಕಗಳು ಬ್ರಹ್ಮಾದಿ ಸತ್ಯಲೋಕಗಳಿಗೆ ಹೋದರೂ ಕೂಡ ಅವರು ನನ್ನನ್ನ ಹೊಂದಲಿಲ್ಲ ಅಂತ ಹೇಳಿದರೆ ಅವ್ರಿಗೆ ಪುನರಾವೃತ್ತಿ ಉಂಟು. ಹೌದು, ಇವೆಲ್ಲ ಭುವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಆ ಲೋಕಗಳಿಗೆ ಹೋದವರು ಪುನರಾವೃತ್ತಿ ಇಲ್ಲ ಅಂತ ಸ್ಮೃತಿ ವಾಕ್ಯ ಹೇಳ್ತಾ ಇದೆ, ಕೃಷ್ಣ ಇದೆ ಅಂತ ಹೇಳ್ತಾ ಇದೆ. ಇದನ್ನ ಯಾಕೆ ಕೂಡಿಸೋದು ಅಂತ ಹೇಳಿದ್ರೆ, ಈಗ ಅದಕ್ಕೆ ಯಾರು ಆ ಲೋಕಗಳಿಗೆ ಹೋದರೂ ಕೂಡ ನನ್ನನ್ನ ಹೊಂದಲಿಲ್ಲ ಅಂತ ಹೇಳಿದ್ರೆ ಅವ್ರ ಪುನರಾವೃತ್ತಿ ಉಂಟೇ ಉಂಟು, ಮತ್ತೆ ಬರ್ತಾರೆ. ಇಲ್ಲ, ಬರೋದು. ಆ ಲೋಕಗಳಿಗೆ ಹೋಗಬೇಕಾದ್ರೆ ಮುಕ್ತಿಯೋಗ್ಯರು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಆ ಮಾರ್ಗದಲ್ಲಿ ಆ ಲೋಕಗಳಿಗೆ ಉಳಿದವರಿಗೆ ಪ್ರವೇಶಕ್ಕೆ ಅವಕಾಶವೇ ಇಲ್ಲ. ಇದರ ಜೊತೆಗೆ ಒಂದು ಅವಾಂತರ ಪ್ರಶ್ನೆ ಬಂದದ್ದು, ಆ ಲೋಕಗಳಿಗೆ ಹೋದರೆ ಅದು ಹೇಗೆ ಬರೋದು, ಹೇಗೆ ಹೋಗೋದು, ಇದನ್ನ ಕೂಡಿಸ್ಲಿಕ್ಕೋಸ್ಕರ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಇನ್ನೊಂದು ಅಂಶವನ್ನ ಹೇಳಿದರು. ಎಲ್ಲ ಕರೆಕ್ಟಾಗಿ ಜೋಡಿಸ್ಕೊಳ್ಳು. ಅಲ್ಲ, ಭೂಲೋಕ ಅಂತ ಹೇಳಿದ್ರೆ ಆ ಮೇರು ಪರ್ವತ ಭೂಲೋಕದ್ದೇ ಒಂದು ಭಾಗ ಹೇಳಿದ್ನಲ್ಲ ನಾನು. ಅದೃಶ್ಯವಾದ ಭಾಗ ಮೇರು ಪರ್ವತ ಅನ್ನೋದು ಅದೃಶ್ಯವಾದ ಭಾಗ. ಅದು
ಆಯ್ತಾ? ಹಾಗಾಗಿ ಆ ಹಿನ್ನೆಲೆಯಲ್ಲಿ ನಾವು ಇದನ್ನ ಜೋಡಿಸ್ಕೊಂಡಾಗ ನಮಗೆ ಎಲ್ಲಾ ಸಂಶಯಗಳು ಕೂಡ ಕ್ಲಿಯರ್ ಆಗ್ತದೆ. ಅದೇ ಸತ್ಯಲೋಕ ಅಂತ ಇಟ್ಕೊಂಡು ಹಾ. ಸತ್ಯಲೋಕದಲ್ಲಿ ಯಾರಿರ್ತಾರೆ ಅಲ್ಲಿ ವಾಯು ಭಾರತಿ ಇರ್ತಾರೆ. ಅಷ್ಟೇ ಅಲ್ಲ, ಉಳಿದ ಜೀವರಾಶಿಗಳು ಇರ್ಬೋದು ಈಗ ಸತ್ಯಲೋಕ. ವಾಯು ಬ್ರಹ್ಮ ಅಲ್ಲ, ಹಾ. ವಾಯು ತಗೊಂಡ್ರೆ ಅವ್ರಿಗೆ ಪುನರ್ಜನ್ಮ ಇದೆ. ಹ್ಮ್. ಅವರೇ ಬ್ರಹ್ಮ ಮತ್ತು ಸರಸ್ವತಿಯಾಗಿ ಬರ್ತಾರೆ. ಹೌದು. ಅವ್ರಿಗಂತೂ ಇದ್ದೇ ಇದೆ. ವಾಯುದೇವರೇ ಮುಂದೆ ಬ್ರಹ್ಮ ಸರಸ್ವತಿಯರ, ವಾಯು ಭಾರತೀಯರೇ ಮುಂದೆ ಬ್ರಹ್ಮ ಸರಸ್ವತಿಯರ. ಅವ್ರಿಗೆ ಪುನರ್ಜನ್ಮ ಇದೆ ಅಂತ. ಹಾ. ಈ ನಿಯಮ ಹೆಂಗೆ ಕೂಡ್ಸೋದು ಅಂತ ಹೇಳಿ. ಹಾ. ಅಂದ್ರೆ ಅಂಶತಃ ಅಲ್ಲ, ಪೂರ್ತಿಯಾಗಿ ವಾಯು ಹೌದು. ಅದನ್ನ ಸರಸ್ವತಿ ಈ ಪ್ರಶ್ನೆ ಎಲ್ಲೋ ನೋಡಿದ್ನಲ್ಲ ನಾನು ಇವಾಗ. ಒಂದ್ ನಿಮಿಷ ತಡೀರಿ. ರುದ್ರದೇವರು ಶೇಷದೇವರ. ಹಾ. ರುದ್ರದೇವರ ಗೋಕಾಲ ಅನ್ನೋದು ಇದನ್ನೆಲ್ಲೋ ಓದ್ದೆ, ಬೆಳಗ್ಗೆ ಓದ್ದೆ ಅದನ್ನ. ಆಯ್ತಾ? ಈ ವಿಷಯ. ಆಚಾರ ವಾಕ್ಯಗಳಿಂದ ಇರ್ಬೋದು. ಆಚಾರ ಸ್ಪಷ್ಟ. ನೋಡ ತಡೀರಿ. ಆಚಾರ ವಾಕ್ಯಗಳು. ಎಲ್ಲ ಜೀವಿಗಳು ಉತ್ತಮ ಇದ್ದಾರೆ. ಅದೇ ಅಲ್ಲ, ಕೊನೆಗೆ ಲಯವನ್ನು ಹೊಂದ್ತಾರಲ್ಲ ಅದು. ಯಾಕಂದ್ರೆ ತಾತ್ಪರ್ಯ ನಡೆಯದಲ್ಲಿ ಇಲ್ಲದೆ ಹೋದರೆ ಈ ಹುಟ್ಟುಗಳು ನಿರಂತರ ಆಗ್ತಾ ಇರ್ತಾವೆ. ಇದೇನ್ ಲಯ ಅಲ್ಲ ಇದು. ಜನನ ಮರಣಗಳು ಇದೊಂಥರ ರೊಟೇಟ್ ಇತ್ತು ಹಾಗೆ. ಲಯ ಅಂದ್ರೆ ಅದನ್ನೇ ತಗೊಳ್ಳೋದು. ಸ್ವೋತ್ತಮರಲ್ಲಿ ಲಯ, ಆಮೇಲಿಂದ ಹಾಗೆ ಮೇಲ್ಮೇಲಿನ ಸ್ಥಾನಕ್ಕೆ ಹೋಗ. ನೋಡ, ಅದೆಲ್ಲ ಸಿಗ್ತಾ ಇಲ್ಲ ಇವಾಗ. ಅದನ್ನ ನೋಡಿ ಹೇಳ್ತೇನೆ ನಾನು. ಆಯ್ತಾ? ಆದ್ರೆ ಅದೇ ಹೇಳ್ತೀನಿ, ನಿಯಮ ಸರಿ ಎಲ್ಲಾ ಕಡೆ ದೇವತೆಗಳು ನೋಡಿ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಸ್ಪಷ್ಟವಾಗಿ ಬರೀತಾರೆ ನೋಡ್ರಿ ಇಲ್ಲಿ. ಆಯ್ತಾ? ಚತುರ್ಮುಖ ಬ್ರಹ್ಮದೇವರ ಲಯದ ಕೊನೆ ಭಾಗದಲ್ಲಿ ವಾಯುದೇವರು ಮತ್ತೆ ಭಾರತೀ ದೇವಿಯರು ಅವರೇನಾಗ್ತಾರೆ? ಬ್ರಹ್ಮ ಸರಸ್ವತಿಯರಾಗಿ ಜನನವನ್ನು ಪಡಿತಾರೆ. ಆಯ್ತಾ? ಇದೇ ವಾಯು ಭಾರತೀಯರೇ ಮುಂದೆ ಬ್ರಹ್ಮ ಮತ್ತು ಸರಸ್ವತಿಯರಾಗಿ ಹೋಗೋದು. ಆದರೆ ಬ್ರಹ್ಮದೇವರ ಲಯವಿಲ್ಲದೆ, ಅಂದ್ರೆ ಬೇರೆ ಕಾಲದಲ್ಲಿ ಇವರಿಗೆ ಈ ರೀತಿಯ ಜನನ ಇಲ್ಲ. ಈ ರೀತಿಯ ಜನನ ಇಲ್ಲ. ಹುಟ್ಟು ಅಂದ್ರೆ ಏನು? ಅಂಶತಃ ಬರ್ತಾರೆ ಅಂತ ಅರ್ಥ. ಈಗ ಮಾತ್ರ ಪರಿಪೂರ್ಣ ಬ್ರಹ್ಮದೇವರ ಪರಿಪೂರ್ಣ 100 ವರ್ಷ ಆಯಿತು, ಮಹಾಪ್ರಳಯ ಆಯಿತು ಅಂತ ಆದ್ರೆ ಅವಾಗ ಇವರು ಪೂರ್ಣ ಬದಲಾಗ್ತಾರೆ. ವಾಯು ಭಾರತೀಯರಿಬ್ರು ಪರಿಪೂರ್ಣವಾಗಿ ಬ್ರಹ್ಮ ಸರಸ್ವತಿಯರಾಗ್ತಾರೆ. ಆದ್ರಿಂದ ಅಲ್ಲಿಯವರೆಗೆ ಇವರಿಗೆ ಈ ರೀತಿಯಾದ ಜನನ ಇಲ್ಲ. ಪುನರ್ಜನ್ಮ ಅಂದ್ರೆ ಹಾಗೆ ಇಟ್ಕೊಳ್ಳಿ, ಸಾಂಶತಃ ಬರ್ತಾರಷ್ಟೇ. ಜನ್ಮ ಅಂದ್ರೆ ಹೇಗೆ? ಈ ರೀತಿಯಾದ ಜನ್ಮ ಅಲ್ಲ. ವಾಯು ಭಾರತೀಯರೇ ಮುಂದೆ ಬ್ರಹ್ಮ ಸರಸ್ವತಿಯರೇ ಹೇಗೆ ಆಗ್ತಾರೋ, ಪೂರ್ಣ ಬದಲಾಗ್ತಾರೆಯೋ ಅಂತ ಜನ್ಮ ಉಳಿದ ಸಮಯದಲ್ಲಿ ಅವರಿಗಿಲ್ಲ. ಹಾಗಲ್ಲ ಅಂತ ಅರ್ಥ. ಸ್ಪಷ್ಟವಾಗಿ. ಹೌದು. ನೋಡಿ, ಹಾಗೆ ಬ್ರಹ್ಮ ಲಯದ ಉಪಕ್ರಮದಲ್ಲಿ ಅಂದ್ರೆ ಬ್ರಹ್ಮದೇವರ ಲಯ ಆಗಬೇಕಾದ್ರೆ ಇಲ್ಲ, ತಾತ್ಪರ್ಯದಲ್ಲೇ ಇದೆ. ಗೀತಾ ತಾತ್ಪರ್ಯದಲ್ಲಿ ಬರುತ್ತೆ ಅಷ್ಟಾಂಶ. ಆಯ್ತಾ? ಗೀತಾ ತಾತ್ಪರ್ಯದಲ್ಲೇ ಬರುತ್ತೆ ಹಾಗೆ. ಅಂಶದಿಂದ ಜನನ. ಆಯ್ತಾ? ಹಾಗೆ ಜನನ ಮರಣಗಳು ಹಾಗೆ ಬರ್ತವೆ. ಅದ್ರ ವಾಸ್ತವಿಕವಾಗಿ ಇವರಿಗೆ ಪರಿಪೂರ್ಣವಾಗಿ ಜನನ ಮರಣಗಳಿಲ್ಲ. ಪರಿಪೂರ್ಣವಾದ ಜನ್ಮ. ಹೀಗೆ ಹೇಗೆ ನಾವು ಈ ಶರೀರವನ್ನು ಪೂರ್ತಿ ಕಳ್ಕೊಂಡು ಹೊಸದಾಗಿ ಹುಟ್ಟುತ್ತೇವೆ, ಆ ರೀತಿಯಾದ ಜನನ ಮರಣಗಳು ವಾಯು ಭಾರತೀಯರಿಗಿಲ್ಲ. ಸ್ಪಷ್ಟವಾಗಿ ತಾತ್ಪರ್ಯದಲ್ಲಿ ಹೇಳ್ತಾರೆ. ಆದ್ರಿಂದ ಇವರು ಅಂಶದಿಂದ ಅವತಾರವನ್ನು ಮಾಡಿದ್ರು ಕೂಡ ಮೂಲ ರೂಪ ಸ್ಥಾನವನ್ನ ಬಹಳ ಬೇಗ ಪಡ್ಕೊಂಡ್ಬಿಡ್ತಾರೆ. ಇವರು ಕೆಲಸ ಮುಗೀತೋ ಮತ್ತೆಲ್ಲ ಹೊರಟೋಗ್ತಾರೆ. ಆಯ್ತಾ? ಆದರೆ ಮುಕ್ತರಿಗೆ ಮಾತ್ರ ಯಾವ ವಿಧವಾಗಿರತಕ್ಕಂಥ ಜನನ ಮರಣಗಳು ಮುಕ್ತರಿಗಿಲ್ಲ. ಮುಕ್ತರಾಗದವರಿಗೆ ಇವೆಲ್ಲ. ಮುಕ್ತರಾಗದವರಿಗೆ ಕೂಡ ಎಲ್ಲರಿಗೂ ಸಮಾನವಾದ ಜನನ ಮರಣಗಳಲ್ಲ, ಅದರಲ್ಲೂ ವ್ಯತ್ಯಾಸ ಉಂಟು ಅನ್ನೋದನ್ನು ತಾತ್ಪರ್ಯದ ವಾಕ್ಯದಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಇಷ್ಟು ನೋಡಿ ಏತೇನ, ಕೊನೆಗೆ ಇವರು ಉಪಸಂಹಾರ ಮಾಡುವಾಗ ರಾಯರು ಏತೇನ ಆಮೇರು ಬ್ರಹ್ಮ ಸದನಾತ್ ಆಜನಾತ್ ಇತಿ ಸ್ಮೃತ್ಯ ಮೇರು ಜನಾಂತರ ಕಾಲಿಕಾನಾಂ ಜನ್ಮಾಜನ್ಮನೋಃ ಅರ್ಥಾತ್ ಪ್ರಾಪ್ತೇಃ ವಿರೋಧಃ ಇತಿ ಪ್ರತ್ಯುಕ್ತಂ. ಅಜನೇಃ ಮುಕ್ತ ವಿಷಯತ್ವಾತ್ ಜನೇಃ ಉಕ್ತ ದಿಶಾ
ಮುಕ್ತೇತರ ವಿಷಯತ್ವಾದಿತಿ ತದುಕ್ತಂ ನಿಯಮಾತ್ ಜನ್ಮನಃ ಅಭಾವಃ ಮುಕ್ತಸ್ಯೈವ ಇತ್ಯಾದಿ. ಇದು ತಾತ್ಪರ್ಯದ ಮಾತನ್ನು ಇಲ್ಲಿ ಉದಾಹರಣೆ ಕೊಟ್ಟರು ರಾಯರು. ಅಂದ್ರೆ ಆಮೇರು ಸದನಾದ್ ಆಜನಾದ್ ನಜನಿರ್ಭುವಿ ಅನ್ನುವ ಸ್ಮೃತಿ ವಾಕ್ಯ ಏನ್ ಹೇಳ್ತಾ ಇದೆ? ಆ ಮೇರು ಪರ್ವತದಿಂದ ಆರಂಭಿಸಿಕೊಂಡು ಜನೋಲೋಕ ಇವರುಗಳ ಮಧ್ಯದಲ್ಲಿ ಇರತಕ್ಕಂಥವರಿಗೆ ಜನನ ಇದೆ ಅಂತ ಹೇಳ್ತಾ ಇದೆ ಶ್ರುತಿ, ಆಯ್ತಾ? ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಅಪುನರಾವರ್ತಿನಃ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈ ವಿರೋಧವನ್ನು ಹ್ಯಾಕ್ ಕೂಡಿಸಿಕೊಳ್ಳಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾಮುಪೇತ್ಯ ಅನ್ನುವ ಮಾತನ್ನ ಕೃಷ್ಣ ಈ ಶ್ಲೋಕದಲ್ಲಿ ಉದಾಹರಿಸಿದ, ಆಯ್ತಾ? ಅರ್ಧ ಪರಿಪೂರ್ಣ ಜನನ ಮರಣ ಇದು ಯಾರಿಗೆ? ಜನನ ಮರಣ ರಾಹಿತ್ಯ ಇದು ಮುಕ್ತರಿಗೆ ಮಾತ್ರ ಸಂಬಂಧಪಟ್ಟದ್ದು. ಉಳಿದವರಿಗೆ ಜನನ ಮರಣಗಳು ಉಂಟು. ಆದ್ರೆ ಜನನ ಮರಣಗಳು ಹೇಗುಂಟು? ಒಂದೊಂದು ಬೇರೆ ಬೇರೆ ಕ್ರಮದಲ್ಲಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಕ್ರಮದಲ್ಲಿ ಜನನ ಮರಣಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಈ ಅಂಶವನ್ನೇ ನಿಯಮಾತ್ ಜನ್ಮನಃ ಅಭಾವಃ ಮುಕ್ತಸ್ಯೈವ ಅನ್ನುವ ಶ್ರೀಮದ್ ಆಚಾರ್ಯರ ತಾತ್ಪರ್ಯದ ಮಾತು ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗತ್ತೆ, ಆಯ್ತಾ? ಅದೇ ನಿಯಮಾತ್ ಅಂದ್ರೆ ಹಾಗೆ. ಈ ಒಂದು ಜನನ ಮರಣಗಳು ಇಲ್ವೇ ಇಲ್ಲ ಅಂತ ಹೇಳೋದು ಯಾರಿಗೆ? ಮುಕ್ತಸ್ಯೈವ. ಮತ್ತೆ ಉಳಿದವರಿಗೆ ಮಹರ್ಲೋಕ ಮತೀತಾನ, ಮಹರ್ಲೋಕ ಮೊದಲಾದ ಲೋಕಗಳಲ್ಲಿ ಇದ್ದವರಿಗೆ ಪುನರಾವರ್ತಿ ಉಂಟು ಅಂತ. ಹೀಗೆ ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನ ನಾವು ಕಾಣಬೇಕು. ಹೀಗೆ ಪದ್ಮಪುರಾಣದ ಮಾತನ್ನು ಕೂಡ ಶ್ರೀಮದಾಚಾರ್ಯಲ್ಲಿ ಉಲ್ಲೇಖವನ್ನ ಮಾಡಿ ಇಷ್ಟು ಭಾಷ್ಯ ಮತ್ತು ತಾತ್ಪರ್ಯ ಎರಡೂ ಹಿನ್ನೆಲೆಯಲ್ಲಿ ರಾಯರು ಇಷ್ಟಂಶವನ್ನು ಈ ಶ್ಲೋಕಕ್ಕೆ ನಮಗೆ ತಿಳಿಸಿಕೊಟ್ರು. 15ನೇ ಶ್ಲೋಕದಲ್ಲಿ ಹೇಳಿದ ಪೂರ್ವಾರ್ಧಕ್ಕೆ ಅನುಗುಣವಾಗಿಯೇ 16ನೇ ಶ್ಲೋಕ ಪರಿಪೂರ್ಣವಾಗಿ ಬಂದಿದೆ ಅಂತ ಅರ್ಥ ಮಾಡ್ತಾರೆ. ನೋಡಿ ಇಲ್ಲೇ ಇದರಲ್ಲಿ ಇದು ವಿವೃತಿ ಇದೆಯಾ? ಅಲ್ಲೇ ಕೊನೆಯ ವಾಕ್ಯ ನೋಡ್ರಿ ಬೇಕಾರೆ, ಇಲ್ಲೂ ಕೊಡ್ತಾರೆ ನೋಡ್ರಿ. ಈ ಲೋಕಗಳಲ್ಲಿರುವ ಅಮುಕ್ತರು, ಈ ಲೋಕಗಳಲ್ಲಿರುವ ಸತ್ಯಲೋಕಾದಿಗಳಲ್ಲಿ ಅಂತ ಅರ್ಥ. ಇದೆ ನೋಡಿ, ಆಯ್ತಾ? ತಾತ್ಪರ್ಯದಲ್ಲಿ ಹೇಳಿದ ಅಂಶ ಇಲ್ಲಿ ರಾಯರು ಕೊನೆ ಉಲ್ಲೇಖ ಮಾಡ್ತಾರೆ. ಕೊನೆಯ ರಾಯರ ಕೊನೆ ಅನುವಾದದಲ್ಲಿ ನೋಡಿ, ಆಯ್ತಾ? ಅನುವಾದದಲ್ಲಿ ಕೊನೆಯ ವಾಕ್ಯ ಒಂದೆರಡು ವಾಕ್ಯದಲ್ಲಿ ಇದೆ ನೋಡಿ. ಈ ಲೋಕಗಳಲ್ಲಿರುವ ಅಮುಕ್ತರು ಬ್ರಹ್ಮನ ಪ್ರಲಯಾಂತ್ಯದಲ್ಲಿ ಮತ್ತು ಪ್ರಲಯದ ಆದಿಯಲ್ಲಿ ಪೂರ್ಣ ರೂಪದಿಂದ ಜನನ ಮರಣಗಳನ್ನ ಪಡೆಯುವುದು ಇದೆ. ವಾಯು ಮತ್ತು ಭಾರತಿ ಇವರು ಚತುರ್ಮುಖ ಸರಸ್ವತಿಯರಾಗಿ ಜನನಾದಿಗಳನ್ನ ಪಡೆಯುವುದು ಇದಕ್ಕೆ ನಿದರ್ಶನವಾಗಿದೆ. ಪೂರ್ಣ ರೂಪದ ಜನನ ಅಂದ್ರೆ ಹಾಗೆ, ಅವಾಗ ಮಾತ್ರ ಅನ್ನೋದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಸರಿ ಹೋಯ್ತಾ? ಮುಂದಿನ ಒಂದು ಶ್ಲೋಕಕ್ಕೆ ನೋಡೋಣ ಇವಾಗ. ಸಹಸ್ರಯುಗ ಪರ್ಯಂತಂ ಅಹರ್ಯತ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ದೇಹೋ ರಾತ್ರವಿದೋ ವಿದುಃ ವಿದೋ ಜನಃ ರಾತ್ರವಿದೋ ಜನಃ ಸಹಸ್ರಯುಗ ಪರ್ಯಂತಮಹರ್ಯತ್ ಬ್ರಹ್ಮಣೋ ವಿದುಃ ಸಹಸ್ರಯುಗ ಪರ್ಯಂತಂ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರವಿದೋ ಜನಃ ಸಹಸ್ರಯುಗ ಪರ್ಯಂತಂ ಅಹಃ ಯತ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹಃ ರಾತ್ರವಿದಃ ಜನಾಃ
ಈ ಶ್ಲೋಕದಲ್ಲಿ 15ನೇ ಶ್ಲೋಕದಲ್ಲಿ ಮಾಮುಪೇತ್ಯ ಅಂತ ಹಿಂದಿನ ಶ್ಲೋಕಗಳಲ್ಲಿ ಏನ್ ಕೃಷ್ಣ ಪರಮಾತ್ಮ ಉಲ್ಲೇಖ ಮಾಡಿದಾನೆ, ಪ್ರತಿಜ್ಞೆ ಮಾಡಿದ ಕೃಷ್ಣ, ನನ್ನನ್ನ ಯಾರು ಹೊಂತಾರೋ ಅವರಿಗೆ ಪುನರಾವೃತ್ತಿ ಇಲ್ಲ ಅಂತ. ಅದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಕೇವಲ ಪ್ರತಿಜ್ಞೆ ಮಾಡಿದ್ದು ಮಾತ್ರ ಅಲ್ಲ, ಅದು ಸತ್ಯ ಅಂತ ಅದನ್ನ ಸಮರ್ಥನೆ ಮಾಡಿಕೊಂಡು ತೋರಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಯಾರಪ್ಪ ಪುನರಾವೃತ್ತಿಯನ್ನು ಹೊಂದದೇ ಇರತಕ್ಕಂಥವ್ರು ಯಾರು, ಯಾರು ಜ್ಞಾನಿಗಳು ಯಾರು ಅಂತ ಹೇಳಿದ್ರೆ ಅದಕ್ಕೆ ಒಂದೊಂದೇ ಮುಂದಿನ ಮೂರು ಶ್ಲೋಕಗಳಲ್ಲಿ ಅದನ್ನ ಉಲ್ಲೇಖ ಮಾಡ್ತಾನೆ. ಸಹಸ್ರ ಯುಗ ಪರ್ಯಂತ ಇಲ್ಲಿ ಯತ್ ಅಂತ ಒಂದು ಪದ ಇದೆ. ಆ ಯತ್ ಅನ್ನುವ ಪದಕ್ಕೆ ಅಲ್ವಾ, ಸಹಸ್ರ ಯುಗ ಪರ್ಯಂತಂ ಅಹಹ ಯತ್ ಬ್ರಹ್ಮಣ, ಅಲ್ಲಿರುವ ಯತ್ ಅನ್ನೋ ಶಬ್ದಕ್ಕೆ ಏ ಅಂತ ಅರ್ಥ ಮಾಡಬೇಕು. ಯತ್ ಏ ಬ್ರಹ್ಮಣ, ಯತ್ ಶಬ್ದಕ್ಕೆ ಏ ಅಂತ ಅರ್ಥ ಮಾಡಿದರೆ, ಏ ಅಂದ್ರೆ ಯಾರು ಅಂತ ಅರ್ಥ. ಯಾರು? ಬ್ರಹ್ಮಣ. ಇಲ್ಲಿ ಬ್ರಹ್ಮ ಶಬ್ದದಿಂದ ಚತುರ್ಮುಖ ಬ್ರಹ್ಮದೇವರನ್ನ ಇಟ್ಕೊಳ್ಬಾರದು, ಪರಬ್ರಹ್ಮನನ್ನ ಇಟ್ಕೊಳ್ಬೇಕು, ನಾರಾಯಣನನ್ನ ಇಟ್ಕೊಳ್ಬೇಕು. ಏ ಬ್ರಹ್ಮಣ ಪರಬ್ರಹ್ಮಣ ಯತ್ ಅಹಹ, ಆಯ್ತಾ, ಯಾವ ಹಗಲನ್ನ, ಬ್ರಹ್ಮದೇವರ ಹಗಲು ಅಂತ ಹೇಳಿದರೆ ಸಹಸ್ರಯುಗ ಪರ್ಯಂತಂ. ಸಹಸ್ರಯುಗ ಪರ್ಯಂತಂ ಅವಾಗ ಏನರ್ಥ? ಚತುರ್ಮುಖ ಬ್ರಹ್ಮದೇವರ ಎರಡು ಪರಾರ್ಥ ಇದೆ, ಪ್ರಥಮ ಪರಾರ್ಥ, ದ್ವಿತೀಯ ಪರಾರ್ಥ ಅಂತ. ಆ ಎರಡು ಪರಾರ್ಥಗಳಿಂದ ಕೂಡಿದ ದಿನ ಅಂತ ಯಾರು ತಿಳಿತಾರೆಯೋ, ಬಹಳ ವಿಶೇಷ ಇದು. ಚತುರ್ಮುಖ ಬ್ರಹ್ಮದೇವರ ಕ್ರಮವನ್ನು ಹೇಳುವಾಗ ಬ್ರಹ್ಮದೇವರಿಗೆ ಒಂದು ದಿವಸ ಅಂತ ಹೇಳಿದರೆ ಒಟ್ಟಾರೆ ಲೆಕ್ಕ ಹಾಕೋದಾದ್ರೆ 864 ಕೋಟಿ ವರ್ಷಗಳು ಕಳೆದರೆ ಬ್ರಹ್ಮದೇವರ ಒಂದು ದಿವಸ, ಆಯ್ತಾ. ಇಂಥ ದಿವಸಗಳು 360 ಕಳಿಬೇಕು. ಒಂದು ವರ್ಷ ಅಥವಾ ಸಂವತ್ಸರ, ಅಂಥ ವರ್ಷಗಳು 100 ಕಳಿಬೇಕು. ಇಷ್ಟು ದೀರ್ಘವಾದ ಅಂಶ. ಇಷ್ಟು ದೀರ್ಘಕಾಲದ 100 ವರ್ಷಗಳು ಅದೇ ಪರಬ್ರಹ್ಮನಿಗಾಗಬೇಕಾದ್ರೆ ಸಹಸ್ರ ಯುಗ ಪರ್ಯಂತಂ ಅಂತ ಹೇಳಿ. ಇಂಥ ಚತುರ್ಮುಖ ಬ್ರಹ್ಮದೇವರ ಎರಡು ಪರಾರ್ಧಗಳಿಂದ ಕೂಡಿದ ರಾತ್ರಿ ಮತ್ತು ಹಗಲೇನಿದೆ, ಆಯ್ತಾ, ಇಂಥ ಅನೇಕ ಯುಗ ಪರ್ಯಂತವಾದದ್ದು ಪರಬ್ರಹ್ಮನ ಹಗಲು, ಆಯ್ತಾ. ಅಷ್ಟೇ ಯುಗ ಪರ್ಯಂತವಾದದ್ದು ಪರಬ್ರಹ್ಮನ ರಾತ್ರಿ. ಒಂದು ಸಾವಿರ ಮಹಾಯುಗಗಳು. ಅದು 1000 ಅಂದ್ರೆ ಯಾವತ್ತೂ ಕೂಡ ಸಂಖ್ಯಾವಾಚಕ ಎಂಬುದು ಅಷ್ಟೇ ಅಂತ ಇಟ್ಕೊಳ್ಬಿಡಿ, ಬಹುತ್ವ ವಾಚಕವಾಗತ್ತೆ. ಹೌದು ಹೌದು ಹೌದು. ಇಲ್ಲಿ ಅದನ್ನೇ ಹೇಳುವಾಗ ನೋಡ್ರಿ, ವಿಚಾರಕ್ಕೆ ಬರೋಣ ಇವಾಗ. ಎಲ್ಲ ವಿಚಾರಗಳು ಬರ್ತಾವೆ ಇವಾಗ, ಆಯ್ತಾ. ಇಲ್ಲಿ ಆಪಾತತಃ ಚತುರ್ಮುಖ ಬ್ರಹ್ಮದೇವರ ಹಗಲು ಮತ್ತು ರಾತ್ರಿಗಳನ್ನು ಹೇಳಿದಂತೆ ತೋರುತ್ತೆ ಇಲ್ಲಿ ಕೇವಲ ಬ್ರಹ್ಮ ಶಬ್ದದಿಂದ. ಆದರೆ ಮುಂದೆ ಇದೇ ಮಾತನ್ನು ಹೇಳ್ತಾನೆ, ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ ಅಂತ ಇದೇ ಕೃಷ್ಣ ಪರಮಾತ್ಮ ಮುಂದೆ ಹೇಳ್ತಾನೆ. ಆದ್ರಿಂದ ಎಲ್ಲವೂ ಕೂಡ ಬ್ರಹ್ಮನ ಲಯವನ್ನ ಹೊಂದತ್ತೆ, ಬ್ರಹ್ಮನಿಂದ ಹುಟ್ಟುತ್ತಾವೆ ಅಂತ ಹೇಳಿದ್ರಿಂದ ಇಲ್ಲಿ ಬ್ರಹ್ಮದೇವರನ್ನ, ಚತುರ್ಮುಖ ಬ್ರಹ್ಮದೇವರನ್ನ ಇಟ್ಟುಕೊಂಡ್ರೆ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬ್ರಹ್ಮ ಶಬ್ದದಿಂದ ಪರಬ್ರಹ್ಮನನ್ನೇ ನಾವು ಇಟ್ಕೊಳ್ಬೇಕು. ಮೂಲದ ಅರ್ಥ ನೋಡ್ತಾ ಹೋಗೋಣ ಇವಾಗ. ಅದರಿಂದ ಚತುರ್ಮುಖ ಬ್ರಹ್ಮದೇವರ ಸಹಸ್ರ ಯುಗ ಪರ್ಯಂತಂ, ಯಾವ ಪರಬ್ರಹ್ಮನ ಯಾವ ಹಗಲನ್ನ, ಯಾವ ಪರಬ್ರಹ್ಮನಿಗೆ ಅಂದ್ರೆ ನಾರಾಯಣನಿಗೆ ಯಾವ ಹಗಲಿದೆ, ಬ್ರಹ್ಮನಿಗೆ ಏನಪ್ಪ ಹಗಲು, ಎಷ್ಟು ವರ್ಷ ಇರುತ್ತೆ ಭಗವಂತನ ಹಗಲು ಅಂದ್ರೆ ಎಷ್ಟು ಸಮಯ? ನಮಗಾದ್ರೆ 12 ತಾಸು ಅಂತ ಹೇಳ್ತೇವೆ. 12 ತಾಸು ಹಗಲು, 12 ತಾಸು ರಾತ್ರಿ ಅಂತ ನಾವು ಹೇಳ್ತೇವೆ. ಆದ್ರೆ ನಾರಾಯಣನಿಗೆ, ಭಗವಂತನಿಗೆ ಎಷ್ಟು ಹಗಲಿನ ಸಮಯ ಎಷ್ಟು, ರಾತ್ರಿಯ ಸಮಯ ಎಷ್ಟು? ಅದನ್ನ ಹೇಳುವಾಗ ಚತುರ್ಮುಖ ಬ್ರಹ್ಮದೇವರ ಎರಡು ಪರಾರ್ಧಗಳಿಂದ ಕೂಡಿರತಕ್ಕಂಥ ಇದನ್ನೇ ನಾವು ಹಗಲು ಅಂತ ಕರಿತೇವೆ. ಅದೇ ಯುಗ ಸಹಸ್ರ ಅಂತ ಅನೇಕ ಯುಗ ಪರ್ಯಂತವಾದದ್ದನ್ನ ರಾತ್ರಿ ಅಂತ ಯಾರು ತಿಳಿತಾರೆಯೋ ತೇ ಜನಾಹ ಅಹೋರಾತ್ರ ವಿದಃ, ಅವರು ಪರಮಾತ್ಮನ ಹಗಲು ಮತ್ತು ರಾತ್ರಿಗಳನ್ನ ತಿಳಿದವರು. ಇಷ್ಟು ಮೂಲದ ಅಭಿಪ್ರಾಯ. ಯಾಕೆ ಈ ಮಾತನ್ನು ಹೇಳಿದರು ಅಂತ ಒಂದೊಂದಾಗಿ ನಾವು ನೋಡ್ತಾ ಬಂದ್ರೆ ಅದನ್ನ ವಿವೃತ್ತಿಯಲ್ಲಿ ಪೂರ್ಣ ಬಿಡಿಸ್ಕೊಡ್ತಾರೆ, ಆಯ್ತಾ.
ಅಹಹ ಯತ್ ಬ್ರಹ್ಮಣಃ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹಹ ಅಹೋರಾತ್ರ ವಿದಃ ಜನಾಃ ಮತ್ಪ್ರಾಪ್ತಾವೇವ ಅಪುನರಾವೃತ್ತಿಃ ಇತಿ ಪ್ರತಿಜ್ಞಾ ಮಾತ್ರೇಣ ಉಕ್ತಸ್ಯ ಸ್ಥಾಪನಾಯ. ಹೌಲ್ವಾ? ನನ್ನನ್ನು ಯಾರು ಹೊಂದುತ್ತಾರೋ ಅವರಿಗೆ ಮಾತ್ರ ಪುನರಾವೃತ್ತಿ ಇಲ್ಲ. ಸತ್ಯಲೋಕಾದಿಗಳಿಗೆ, ಬೇರೆ ಬೇರೆ ಲೋಕಾದಿಗಳಿಗೆ ಹೋದವರು ಕೂಡ ಮತ್ತೆ ಹುಟ್ಟಿ ಬರಬಹುದು, ಅವರಿಗೆ ಜನನ ಮರಣಗಳು ಉಂಟು. ಆದರೆ ಮಾಮುಪೇತ್ಯ ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹಿಂದೆ ಪ್ರತಿಜ್ಞೆ ಮಾಡಿ ಹೇಳಿದ. ಅದನ್ನು ಸಮರ್ಥನೆ ಮಾಡಬೇಕಲ್ಲ. ಅದಕ್ಕೋಸ್ಕರ ಸೃಷ್ಟಿ ಪ್ರಳಯಾದಿ ಕರ್ತೃತ್ವಂ ಆತ್ಮನಃ, ಅಂದರೆ ತನಗೆ ಸೃಷ್ಟಿ ಲಯ ಇವುಗಳ ಕರ್ತೃತ್ವ ನನಗೇ ಉಂಟು ಅನ್ನೋದನ್ನ ಹೇಳುವುದಕ್ಕೋಸ್ಕರ ಉಪೋದ್ಘಾತದ ರೂಪದಲ್ಲಿ ಇದನ್ನ ಹೇಳ್ತಾ ಇದ್ದಾನೆ ಕೃಷ್ಣ. ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನೂ ಮುಂದಿನ 3-4 ಶ್ಲೋಕಗಳನ್ನು ಇದಕ್ಕೆ ಜೋಡಿಸಿಕೊಂಡ್ರೆ ಪರಿಪೂರ್ಣವಾದ ಒಂದು ಅರ್ಥ, ಒಂದು ಕ್ಲಾರಿಟಿ ನಮಗೆ ಬರುತ್ತೆ. ಅದರಲ್ಲಿ ಪ್ರಾರಂಭವನ್ನು ಮಾತ್ರ ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾನೆ, ಉಪೋದ್ಘಾತವನ್ನ ಈ ಶ್ಲೋಕದಲ್ಲಿ ಮಾಡ್ತಾ ಇದ್ದಾನೆ ಸಹಸ್ರ ಎಂಬುದಾಗಿ. ಅತ್ರ ಸಹಸ್ರ ಶಬ್ದ ಬಹುಶಬ್ದ ಪರ್ಯಾಯ. ಇಲ್ಲಿ ಸಹಸ್ರ ಅಂತ ಹೇಳಿದ್ರೆ ಸಹಸ್ರ ಅಂತ ಅಷ್ಟೇ ಇಟ್ಕೊಳ್ಬೇಡಿ, ಸಹಸ್ರಾರು ಅಂತ ಅರ್ಥ ಆಯ್ತಾ. ಸಹಸ್ರಾರು ಯೇ ಜನಾಃ ಯತ್ ಪರಬ್ರಹ್ಮಣಃ ಅಹಹ ಅಂದ್ರೆ ಏನರ್ಥ? ತದ್ ಬಹುಯುಗ ಪರ್ಯಂತ ದ್ವಿಪರಾರ್ಧಾತ್ಮಕಂ ವಿದುಃ ಆಯ್ತಾ. 2 ಪರಾರ್ಧಗಳಿಂದ ಕೂಡಿದ ಚತುರ್ಮುಖ ಬ್ರಹ್ಮದೇವರ ಅನೇಕ ಯುಗಗಳು, ಅದನ್ನ ಯಾರು ಭಗವಂತನಿಗೆ ಒಂದು ಹಗಲು ಅಂತ ತಿಳಿದುಕೊಳ್ಳುತ್ತಾರೆಯೋ, ಅದರಂತೆ ಬ್ರಹ್ಮಣಃ ಪರಬ್ರಹ್ಮಣಃ ರಾತ್ರಿಂಚ ಯುಗ ಸಹಸ್ರಾಂತಾಂ ಬಹುಯುಗಾಂತಾಂ ದ್ವಿಪರಾರ್ಧಾತ್ಮಿಕಾಂ ವಿದುಃ. ಚತುರ್ಮುಖ ಬ್ರಹ್ಮದೇವರ ಆ 2 ಪರಾರ್ಧಗಳಿಂದ ಕೂಡಿದ 100 ವರ್ಷ ಆಯ್ತಾ. ನೀವು 100 ವರ್ಷ ಅಂತ ಹೇಳಿದ್ರೆ ಏನ್ ಹೇಳಿದ್ರಿ ಇವಾಗ ನೀವು? 100 ವರ್ಷ ಅಂತಂದ್ರೆ ಇದು ಬ್ರಹ್ಮದೇವರು ಒಂದು ಲೆಕ್ಕ ಎಣಿಸೋದು. ಆ ಲೆಕ್ಕದಲ್ಲಿ ಹಾ. ಬ್ರಹ್ಮದೇವರಿಗೆ ಒಂದು ದಿನ ಅಂತಂದ್ರೆ 1000 ಮಹಾಯುಗಗಳು. 1000 ಮಹಾಯುಗಗಳು ಅಲ್ವಾ. ಅದು ಇನ್ನೊಂದು ರೀತಿ, ಇನ್ನೊಂದು ಕ್ರಮದಲ್ಲೂ ಹೇಳೋದು ಉಂಟು ಆಯ್ತಾ. 71 ಮಹಾಯುಗಗಳು ಕಳೆದರೆ ಅಲ್ವಾ 11 ಮನ್ವಂತರ. ಹಾಗೆ ಅದನ್ನ ಲೆಕ್ಕ ಹಾಕಿ ನೋಡ್ರಿ, ಇದಕ್ಕೆ ಸರಿ ಬರುತ್ತಾ ಅಂತ ಲೆಕ್ಕ ಹಾಕಿ ನೋಡ್ರಿ, ಅದೇ ಬರುತ್ತಾ? 71 ಮಹಾಯುಗಗಳು ಕಳೆದರೆ 1 ಮನ್ವಂತರ, ಅಂಥದ್ದು 14 ಮನ್ವಂತರ ಕಳಿಬೇಕು. ಎಷ್ಟು ಬಂತು? 994. ಸ್ವಲ್ಪ ಶೇಷ ಸಂಧಿಕಾಲ ಎಲ್ಲ ಸೇರಿಕೊಳ್ಳುತ್ತೆ ಅದ್ರ ಜೊತೆಗೆ ಆಯ್ತಾ. ಆಗ ಅಷ್ಟೇ ಮತ್ತೆ ಮನ್ವಂತರಗಳು ಕಳೆದರೆ ಮತ್ತೊಂದು ರಾತ್ರಿ. ಇಷ್ಟು ಇಂಥದ್ದು ಪಕ್ಷ ಆಗಬೇಕು, ಸಪ್ತಾಹ ಆಗಬೇಕು, ಪಕ್ಷ ಆಗಬೇಕು, ಮಾಸ ಆಗಬೇಕು, ಅಯನ ಆಗಬೇಕು, ಸಂವತ್ಸರ ಆಗಬೇಕು, ಇಂಥದ್ದು 100 ಸಂವತ್ಸರ ಆಗಬೇಕು ಕೊಟ್ಟಿದ್ದಾರೆ. ಇಷ್ಟು ಇದು ಸಹಸ್ರಾರು ಕಳೆದರೆ ಭಗವಂತನಿಗೆ ಒಂದು ಹಗಲು, ಅಷ್ಟೇ ಯುಗ ಸಹಸ್ರಾರುಗಳು ಕಳೆದರೆ ಭಗವಂತನಿಗೆ ಒಂದು ರಾತ್ರಿ. ಈಗ ಯಾರು ತಿಳಿತಾರೋ ಅಂಥವರು ಉತ್ತಮ ಜ್ಞಾನಿಗಳು ಅಂತ ನಾನು ಸ್ವೀಕಾರ ಮಾಡ್ತೇನೆ. ಸರಿ, ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನ್ಮ ಕಳಿಬೇಕು ಗೊತ್ತಿಲ್ಲ. ಹಾಗೆ ದೇವರಿಗೆ ವಯಸ್ಸಲ್ಲಿಕ್ಕೆ ನಾವು ಮಾಡ್ತೇವೆ. ಅದಕ್ಕೆಲ್ಲ ಕಾಲದ ಪರಿಮಾಣವನ್ನು ಇಟ್ಕೊಳ್ಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯವನ್ನೇ ಇಟ್ಕೊಳ್ತಾರೆ. ಅದಕ್ಕೆ 100 ವರ್ಷ ಪ್ರಳಯ, ಮಹಾಪ್ರಳಯ, ಬ್ರಹ್ಮದೇವರ ದಿನ ಪ್ರಳಯ ಬೇರೆ, ಅವಾಂತರ ಪ್ರಳಯಗಳು ಬೇರೆ, ಮಹಾಪ್ರಳಯ ಬೇರೆ. ಇದಕ್ಕೆಲ್ಲ ಇಟ್ಕೊಳ್ಬೇಕಾದ್ರೆ ಚತುರ್ಮುಖ ಬ್ರಹ್ಮದೇವರ ಆಯುಷ್ಯವನ್ನೇ ಇಟ್ಕೊಳ್ತಾರೆ. ಇಲ್ಲ, ದೇವರಿಗೆ ಆಯುಷ್ಯ ಇಲ್ಲಲ್ಲ, ಅದಕ್ಕೆ ಸಹಸ್ರಾರು ಅಂತ ಹೇಳಿತ್ತು ಆಯ್ತಾ. ಹಾಗೆ ಎಷ್ಟು ಭಗವಂತನಿಗೆ ಎಷ್ಟು? ಸಹಸ್ರಾರು, ಲೆಕ್ಕ ಇಲ್ಲ, ಅನಾದಿನಿತ್ಯ ಅಂತ ಅರ್ಥ ಕೊನೆಗೆ. ಹಾಗೆ ಆಯ್ತಾ. ನೋಡ್ರಿ ವಿವೃತಿಯ ವಾಕ್ಯಗಳನ್ನು ನೋಡ್ತಾ ಬರ್ರಿ. ಅರಿದ ಯೇ ಜನಾಃ ಯತ್ ಪರಬ್ರಹ್ಮಣಃ ಅಹಹ ತದ್ ಬಹುಯುಗ ಪರ್ಯಂತ ದ್ವಿಪರಾರ್ಧಾತ್ಮಕಂ ವಿದುಃ. ವಿದುಃ ನಾಮ ಜಾನಂತಿ. ಹಾಗೆ ಬ್ರಹ್ಮಣಃ ಪರಬ್ರಹ್ಮಣಃ ರಾತ್ರಿಂಚ ಯುಗ ಸಹಸ್ರಾಂತಾಂ ಅಂದ್ರೆ ಬಹುಯುಗಾಂತಾಂ ದ್ವಿಪರಾರ್ಧಾತ್ಮಿಕಾಂ ವಿದುಃ ತೇ ಅಹೋರಾತ್ರ ವಿದಃ ಇತ್ಯರ್ಥಃ. ಅವರು ಭಗವಂತನ ಹಗಲು ಮತ್ತು ರಾತ್ರಿಗಳನ್ನು ತಿಳಿದಂತೆ. ಯತ್ ಇತ್ಯಸ್ಯ ಯೇ ಇತಿ ವಾ ಅರ್ಥಃ ಅಲ್ಲ, ಯತ್ ಅನ್ನೋ ಶಬ್ದಕ್ಕೆ ಯೇ ಅಂತಲೂ ಅರ್ಥವನ್ನು ಮಾಡಬಹುದು. ಸಹ ಇತಿ ಶೇಷೋವ ಆಯ್ತಾ, ಅದನ್ನ ಶೇಷ ಪೂರ್ಣೆ ಮಾಡ್ಕೊಳ್ಬೇಕು ನಾವು. ಅದರಿಂದ ಏನ್ ಅರ್ಥ ಆಯ್ತು?
ಪರಬ್ರಹ್ಮಣ ಕೂಟಸ್ಥ ನಿತ್ಯಸ್ಯಾಪಿ. ಪರಬ್ರಹ್ಮ ಕೂಟಸ್ಥ ಅಂದ್ರೆ ಕೂಟವತ್ ಅವ್ಯಾಕೃತ ಆಕಾಶದಂತೆ ನಿರ್ವಿಕಾರನಾಗಿದ್ದಾನೆ. ಜೊತೆಗೆ ಅನಾದಿ ಕಾಲದಿಂದ ನಿರ್ವಿಕಾರ. ನಿತ್ಯ ಅನ್ನೋ ಶಬ್ದಕ್ಕೆ ಹಾಗರ್ಥ. ಅನಾದಿ ಕಾಲದಿಂದ ನಿರ್ವಿಕಾರನಾದ ಕೂಟವತ್ ಸೃಷ್ಟ್ಯಾದಿ ಸವ್ಯಾಪಾರ ನಿರ್ವ್ಯಾಪಾರ ಅವಸ್ಥೆಯೋ ಉಪಚಾರಾತ್ ಅಹೋರಾತ್ರತ್ವೋಕ್ತಿ. ಭಗವಂತನಿಗೆ ಹಗಲು ರಾತ್ರಿ ಇದರ ವಿಭಾಗ ಹೇಗಪ್ಪ ಅಂತ ಹೇಳಿದ್ರೆ, ಯಾವ ಸಮಯದಲ್ಲಿ ಭಗವಂತ ಜಗತ್ತಿನ ವ್ಯಾಪಾರವನ್ನ ಮಾಡುತ್ತಾನೋ ಅದು ಭಗವಂತನಿಗೆ ಹಗಲು, ಯಾವ ಸಮಯದಲ್ಲಿ ಭಗವಂತ ಜಗತ್ತಿನ ವ್ಯಾಪಾರವನ್ನ ಮಾಡೋದಿಲ್ವೋ ಅದು ಭಗವಂತನಿಗೆ ರಾತ್ರಿ ಅಂತ ತೀರ್ಮಾನ ಮಾಡ್ರಿ. ಇದೇ ಭಗವಂತನ ಹಗಲು ರಾತ್ರಿ ಕಲ್ಪನೆ. ನಮ್ಮಂತೆ ರಾತ್ರಿ ಮಲಗೋದು ಅಂದ್ರೆ ಹಾಗಲ್ಲ. ಭಗವಂತನ ಮಲಗುವಿಕೆ ಅಂತ ಹೇಳಿದ್ರೆ ಯೋಗ ನಿದ್ರೆ ಅಷ್ಟೇ, ಜಗತ್ತಿನ ವ್ಯಾಪಾರ ಇರೋದಿಲ್ಲ ಅಷ್ಟೇ. ಅದೇ ಭಗವಂತನಿಗೆ ರಾತ್ರಿ. ಯಾವ ಸಮಯದಲ್ಲಿ ಭಗವಂತ ಜಗದ್ ವ್ಯಾಪಾರವನ್ನು ಮಾಡುತ್ತಾನೋ ಅದು ಭಗವಂತನಿಗೆ ಹಗಲು ಅಂತ ತೀರ್ಮಾನ ಮಾಡ್ರಿ. ಬ್ರಹ್ಮದೇವರ ಆಯುಷ್ಯ ಹಾ, 100 ವರ್ಷ. ಅಂಥದ್ದು 100. ಬ್ರಹ್ಮದೇವರ ಆಯುಷ್ಯದ ಒಂದು ಕಲ್ಪನೆ ನಮಗಿದೆ, ಎಷ್ಟು ವರ್ಷ ಬ್ರಹ್ಮದೇವರ ಆಯುಷ್ಯ ಅಂತ. ಅಂಥದ್ದು ಸಹಸ್ರಾರು, 100 ಅಲ್ಲ, ಸಹಸ್ರಾರು. ಅದಕ್ಕೆ ಮೊದಲೇ ಹೇಳಿಬಿಟ್ರು, ಅತ್ರ ಸಹಸ್ರ ಶಬ್ದ ಬಹು ಶಬ್ದ ಪರ್ಯಾಯ. 100 ಜನ ಬಂದಿದ್ರು ಅಂತ ಹೇಳ್ತಾರೆ. ಹಾಗೆ ಇಷ್ಟು ಈ ಶ್ಲೋಕದ ಅಭಿಪ್ರಾಯ. ಇನ್ನೂ ಮುಂದಿನ 3 ಶ್ಲೋಕಗಳಿಗೆ ಪೀಠಿಕೆ ಉಪೋದ್ಘಾತ ಇದೆ, ಆಯ್ತಾ. ಹಿಂದೆ ಹೇಳಿದ ವಿಷಯವನ್ನೇ ಮುಂದಿನ 3 ಶ್ಲೋಕಗಳು ಅದನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾನೆ. ಸಮರ್ಥನೆ ಮಾಡಿಕೊಂಡಿದ್ರಲ್ಲಿ ಇದು ಮೊದಲನೇ ಶ್ಲೋಕ. ಇನ್ನು 2 ಶ್ಲೋಕಗಳ ಮೂಲಕವೂ ಆ ವಿಷಯ ಇನ್ನು ಮುಂದುವರಿಯುತ್ತೆ. ಅವಾಗ ಇನ್ನು ಈ ಹಿಂದಿನ ಪ್ರತಿಜ್ಞೆಗೂ ಈ ಮಾಡಿಕೊಂಡ ಸಮರ್ಥನೆಗೂ ಪರಿಪೂರ್ಣವಾದ ಒಂದು ಅರ್ಥ ಸಿಗತ್ತೆ. ಇದೆ ಅಲ್ವಾ, ಈ ಮಾರ್ಕಂಡೇಯರ ಚರಿತ್ರೆಯಲ್ಲಿ ಬರುತ್ತಲ್ವಾ. ಮಾರ್ಕಂಡೇಯರ ಹಾಗೆ ತಾನೇ ಬ್ರಹ್ಮಾಂಡ ತೋರಿಸಿದ್ದು. ಆ ಪ್ರಳಯ ಕಾಲದಲ್ಲಿ ಆಲದ ಎಲೆದ ಮೇಲೆ ಮಲಗಿದಾಗ ಪರಮಾತ್ಮನ ಮೂಗಿನಿಂದ ಹೋದರು ಮಾರ್ಕಂಡೇಯರು. ಒಳಗೆ ಹೋಗಿ ನೋಡಿದಾಗ ಸಮಗ್ರ ಬ್ರಹ್ಮಾಂಡವನ್ನು ನೋಡಿದ್ರು. ಮತ್ತೆ ಉಸಿರು ಬಿಟ್ಟ ಮೂಗಿಂದ ಹೊರಗೆ ಬಂದರು. ಮಾರ್ಕಂಡೇಯರ ಚರಿತ್ರೆಯಲ್ಲೇ ಬರುತ್ತೆ. ಇಲ್ಲಿ ನಿಲ್ಸ್ಕೊಂಡಿರೋಣವಾ? ಶ್ರೀಕೃಷ್ಣಾರ್ಪಣಮಸ್ತು. ಗೀತೆ ಪಾರಾಯಣ